ವಿಷಾದಕ್ಕೊಳಗಾಗಿ ಅರ್ಜುನ ಕೃಷ್ಣನಿಗೆ ಏನು ಹೇಳಿದ ಅಂತನ್ನೋದನ್ನ ವೈಶಂಪಾಯನರು ಜನಮೇಜಯ ರಾಜನಿಗೆ ಹೇಳ್ತಾ ಇದ್ದಾರೆ. ಇದಮಬ್ರವೀತ್, ಈ ಮಾತನ್ನ ಹೇಳಿದ ಅಂತ ಹೇಳಿ ಅರ್ಜುನನ ವಾಕ್ಯವನ್ನೇ ಅನುವಾದ ಮಾಡ್ತಾ ಇದ್ದಾರೆ. ದೃಷ್ಟ್ವಾ ಅಂತ ಪ್ರಾರಂಭ ಮಾಡಿ ಅಧ್ಯಾಯ ಸಮಾಪ್ತಿ ಆಗುವವರೆಗೆ ಅರ್ಜುನನ ವಾಕ್ಯವನ್ನೇ ಹೇಳಿದ್ದಾರೆ. ಹೇ ಕೃಷ್ಣ, ಸಕಲ ಲೋಕ ಕರ್ಷಕ, ಎಲ್ಲಾ ಲೋಕವನ್ನ ಆಕರ್ಷಣೆ ಮಾಡತಕ್ಕಂಥ ಕೃಷ್ಣನೇ, ನಿಯಮನಾದಿಗಳನ್ನ ಮಾಡೋದ್ರ ಮೂಲಕ ಎಲ್ಲಾ ಲೋಕವನ್ನ ಆಕರ್ಷಣೆ ಮಾಡೋದ್ರಿಂದ ಅವನು ಕೃಷ್ಣ ಅಂತ ಅನಿಸ್ಕೊಂಡಿದ್ದಾನೆ. ಹೇ ದೇವೇಶ, ದೇವಾಧಿಪತಿಯೇ, ಎಲ್ಲ ಜಗತ್ತನ್ನ ನಿಯಂತ್ರಣ ಮಾಡಿ ಕರ್ಷಿಸಿ ನಿನ್ನ ಕಡೆ ಆಕರ್ಷಣೆ ಮಾಡ್ಕೋತಾ ಇದ್ದಿ. ಆದ್ರಿಂದ ಮುನಿಗಳು ನಿನ್ನನ್ನು ಕೃಷ್ಣ ಅಂತ ಕರೀತಾರೆ, ಬ್ರಹ್ಮವಾದಿಗಳು. ಹೇ ಕೃಷ್ಣನೇ, ಯುಯುತ್ಸುಂ ಅಂದ್ರೆ ಯೋದ್ಧುಮಿಚ್ಛಂತಂ, ಯುದ್ಧ ಮಾಡಲಿಕ್ಕೆ ಇಚ್ಛೆಪಟ್ಟಂಥ, ಸಮುಪಸ್ಥಿತಂ ಚೆನ್ನಾಗಿ ತಮ್ಮ ತಮ್ಮ ಸ್ಥಾನದಲ್ಲಿ ನಿಂತಿರುವಂತಹ, ದೃಷ್ಟ್ವೇಮಂ ಸ್ವಜನಂ ಅಂದ್ರೆ ಬಂಧು ಜನರನ್ನ ದೃಷ್ಟ್ವಾ ನೋಡಿ, ಮಮ ಗಾತ್ರಾಣಿ ಸೀದಂತಿ ಅಂತ ಶ್ಲೋಕದಲ್ಲಿದೆ. ಶಿಥಿಲವಾಗ್ತಾ ಇದೆ ಅವಯವಗಳು, ಬಾಯಿ ಒಣಗ್ತಾ ಇದೆ, ಮುಖ ಬಾಡಿ ಹೋಗಿದೆ, ಶರೀರದಲ್ಲಿ ಏಪಥು ಅಂದ್ರೆ ಕಂಪ, ನಡುಕ ಉಂಟಾಗಿದೆ. ರೋಮಹರ್ಷಶ್ಚ ಜಾಯತೆ ಅಂದ್ರೆ ರೋಮಾಂಚಶ್ಚ ಜಾಯತೆ ಅಂತ ಅರ್ಥ ಬರೆದು, ರೋಮಾಂಚ ಉಂಟಾಗ್ತಾ ಇದೆ. ಗಾಂಡೀವ ಧನಸ್ಸು ಕೈಯಿಂದ ತಾನಾಗೆ ಕೆಳಗೆ ಬೀಳ್ತಾ ಇದೆ. ತ್ವಕ್ಯ ಪರಿತಪ್ಯತೆ, ದೇಹ ಎಲ್ಲ ಕಡೆ ಮೈ ಉರಿತಾ ಇದೆ, ಸುಡ್ತಾ ಇದೆ. ನನ್ನ ಮನಸ್ಸು ತಿರುಗ್ತಾ ಇದೆ ಅಂತ ಭ್ರಮೆಗೊಳಗಾಗಿದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ, ವಿಪರೀತವಾದ ನಿಮಿತ್ತಗಳು, ದುರ್ನಿಮಿತ್ತಗಳನ್ನ ನೋಡ್ತಾ ಇದ್ದೇನೆ. ಕೇಶವ ಅಂತ ಸಂಬೋಧನೆ ಮಾಡಿದ್ದಾನೆ ಅರ್ಜುನ. ಅಂದ್ರೆ ಕೇಶವ ಅನ್ನೋ ಶಬ್ದಕ್ಕೆ ಬ್ರಹ್ಮ ರುದ್ರ ಪ್ರವರ್ತಕ. ಕ ಈಶ ವ, ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ವ ಅಂದ್ರೆ ಪ್ರವರ್ತಕ. ಕಶ್ಚ ಈಶಶ್ಚ ಕೇಶವು, ಕ ಮತ್ತು ಈಶ, ಕೇಶ ಅಂತ ಆಯ್ತು. ಅವರಿಬ್ಬರನ್ನ ಬ್ರಹ್ಮರುದ್ರರನ್ನ ಸೃಷ್ಟಿಯಾದಿನ ವರ್ತಯತಿ, ಅವರಿಗೆ ಸೃಷ್ಟಿಯಾದಿಗಳನ್ನ ಮಾಡ್ತಾ ಪ್ರೇರಣೆ ಮಾಡ್ತಾನಾದ್ರಿಂದ, ಪ್ರವರ್ತಕನಾಗಿದ್ದಾನಾದ್ರಿಂದ ಕೇಶವ ಅಂತ ಹೆಸರು. ಚತುರ್ಮುಖ ಬ್ರಹ್ಮದೇವರಿಗೆ ಕ ಅಂತ ಹೆಸರು. ಈಶ ಶಂಕರ ಏವಚ, ಈಶ ಅಂದ್ರೆ ಶಂಕರ. ಸೃಷ್ಟಿಯಾದಿನ ವರ್ತಯತಿ, ಸೃಷ್ಟಿ ಸಂಹಾರಗಳನ್ನ ಮಾಡುವಂತೆ ಅವರನ್ನ ಪ್ರವರ್ತನೆಗೊಳಿಸ್ತಾನೆ. ಬ್ರಹ್ಮದೇವರು ಸೃಷ್ಟಿಕರ್ತರು, ರುದ್ರದೇವರು ಲಯಕರ್ತರು, ಸಂಹಾರಕರ್ತರು. ಈ ರೀತಿ ಅವ್ರನ್ನ ಪ್ರವೃತ್ತಿಗೊಳಿಸೋದ್ರಿಂದ ತೌ ಯತಃ ಕೇಶವೋ ಭವಾನ್, ಅವರಿಬ್ಬರನ್ನ ಪ್ರವೃತ್ತಿಗೊಳಿಸ್ತಿದ್ದೆ, ಆದ್ರಿಂದ ನೀನು ಕೇಶವನಾಗಿದ್ದಿ ಅಂತ ಶ್ಲೋಕ ಇದೆ. ಅಲ್ಲ, ಯುದ್ಧ ಮಾಡೋದಿಲ್ಲ ಅಂತಂತಿದೆಯಲ್ಲ, ಯುದ್ಧದಿಂದ ಶ್ರೇಯಸ್ ಲಾಭ ಆಗ್ತದೆ, ಯುದ್ಧೇನ ಶ್ರೇಯೋ ಲಭ್ಯತೆ, ನಿಂಗೆ ಶ್ರೇಯಸ್ ಉಂಟಾಗ್ತದೆ ಅಂತಂದ್ರೆ ಅದಕ್ಕೆ ಅರ್ಜುನ ಹೇಳ್ತಾನೆ, ನನಗೆ ಯಾವ ಶ್ರೇಯಸ್ಸೋ ಆಗ್ತದೆ ಅಂತ ನನಗೆ ಅನಿಸ್ತಾ ಇಲ್ಲ. ಆಹವೇ ಅಂದ್ರೆ ಯುದ್ಧೇ ಅಂತ ಅರ್ಥ. ಯುದ್ಧದಲ್ಲಿ, ಆಹವೇ ಯುದ್ಧದಲ್ಲಿ ಬಂಧುಗಳನ್ನ ಕೊಂದು ನನಗೇನು ಶ್ರೇಯಸ್ಸಾದೀತು, ಯಾವ ಶ್ರೇಯಸ್ಸಾಗ್ತದೆ ಅಂತ ನನಗೆ ಅನಿಸ್ತಾ ಇಲ್ಲ. ವಿಜಯ ಆಗ್ತದಲ್ಲ ಅಂತಂದ್ರೆ ನಕಾಂಕ್ಷೆ ವಿಜಯಂ ಕೃಷ್ಣ, ಆಹವೇ ಯುದ್ಧದಲ್ಲಿ ವಿಜಯಾಧಿಕಂ ಫಲಂ ನೇಚ್ಛಾಮಿ, ರಾಜ್ಯ ಸುಖ, ವಿಜಯ, ರಾಜ್ಯ ಸುಖ ಮೊದಲಾದ ಯಾವ ಫಲವನ್ನು ನಾನು ಅಪೇಕ್ಷೆ ಪಡ್ತಾ ಇಲ್ಲ. ರಾಜ್ಯ, ಅದರ ಭೋಗ, ಬದುಕು ತಗೊಂಡೇನ್ ಮಾಡೋದು? ಸ್ವಜನರನ್ನ ಕೊಂದು ಯಾರಿಗೋಸ್ಕರ ರಾಜ್ಯ ಭೋಗ ಸುಖಗಳು ಬೇಕೋ ಅಂಥ ಬಂಧುಗಳೇ ಯುದ್ಧದಲ್ಲಿ ಹಣ ಪ್ರಾಣ ಎಲ್ಲ ಬಿಟ್ಟು ಯುದ್ಧದಲ್ಲಿ ನಿಂತಿದ್ದಾರೆ. ಯಾರಿಗೋಸ್ಕರ ಪ್ರಯೋಜನ ಆಗ್ಲಿ ಅನ್ನೋ ನಿಮಿತ್ತದಿಂದ ರಾಜ್ಯಾದಿಗಳು ನಮಗೆ ಅಪೇಕ್ಷಿತವಾಗಿದೆಯೋ ತೈ ಮೇ ಬಾಂಧವಾಹ, ಅಂಥ ಬಂಧುಗಳಾದ ನಮ್ಮ ಕೌರವರೆಲ್ಲರೂ ಪ್ರಾಣ ಸಂಪತ್ತು ಎಲ್ಲ ಬಿಟ್ಟು ಯುದ್ಧದಲ್ಲಿ ನಿಂತಿದ್ದಾರೆ. ಯಾರದು? ತೇಕೆ ಇತ್ತತಃ ಆಚಾರ್ಯಾಹ ಇತಿ, ಆಚಾರ್ಯರಿದ್ದಾರೆ, ದ್ರೋಣಾಚಾರ್ಯ ಮೊದಲಾದವರು, ಪಿತೃಗಳಾಗುವವರಿದ್ದಾರೆ, ಮಕ್ಕಳಾಗ್ತಕ್ಕಂಥವ್ರು ಅಂದ್ರೆ ದುರ್ಯೋಧನನ ಮಕ್ಕಳು, ಅವರೆಲ್ಲ ಅರ್ಜುನನ ಮಕ್ಕಳಿದ್ದ ಹಾಗೆ ಮಕ್ಕಳಿದ್ದಾರೆ. ಪಿತಾಮಹಂದರು, ಅಜ್ಜಂದರಿದ್ದಾರೆ, ಮಾತುಲರು, ಮಾವಂದರು, ಸೋದರ ಮಾವಂದರು, ಮೊಮ್ಮಕ್ಕಳು, ಹೆಂಡತಿ ಸಂಬಂಧಿಗಳು, ಶಾಲಾ ಸಂಬಂಧಿನ ತಥಾ, ಶಾಲಾ ಅಂದ್ರೆ ಹೆಂಡತಿ ಅಣ್ಣ ತಮ್ಮಂದರು, ಬೇರೆ ಸಂಬಂಧಿಗಳು, ಇವರೆಲ್ಲ ಇದ್ದಾರೆ. ಹೇ ಮಧುಸೂದನ, ಘ್ನತೋಪಿ, ಅವರು ನಮ್ಮನ್ನ ಕೊಂದರೂ ಕೂಡ ಅವರನ್ನ ನಾವು ಕೊಲ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ, 3 ಲೋಕ ಸಿಗ್ತದೆ ಅಂತಂದ್ರು ನಾನು ಕೊಲ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಕಿನ್ನು ಮಹೀಕೃತೆ, ಬರೇ ಒಂದು ಭೂಮಿಗೋಸ್ಕರವಾಗಿ ಅವ್ರನ್ನ ಯಾಕೆ ಕೊಲ್ಬೇಕು? ಅವ್ರನ್ನ ಕೊಲ್ಲುವ ಇಚ್ಛೆ ನನಗೆ ಇಲ್ವೇ ಇಲ್ಲ ಅಂತ ದೃಢವಾಗಿ ಹೇಳ್ತಿದ್ದಾನೆ. ಯುದ್ಧದಿಂದ ಬೆನ್ನಾಕಿ ಹೋದ ನನ್ನನ್ನ ಅವರು ಕೊಲ್ಲೋದಾದ್ರೆ ತರ್ಹಿ, ಆ ಪಕ್ಷದಲ್ಲಿ ಘ್ನತೋಪಿ, ಅವ್ರು ನನ್ನನ್ನು ಕೊಂದರೂ ಕೂಡ ನೈವ ಹಂತು ಇಚ್ಛಾಮಿ ಅಂತ ಅರ್ಥ. ಅವ್ರು ನನ್ನ ಕೊಂದರೂ ನಾನಂತೂ ಇಚ್ಛೆ ಪಡೋದಿಲ್ಲ ಅವ್ರನ್ನ ಕೊಲ್ಲಿಕ್ಕೆ. ಹೇ ಮಧುಸೂದನ ಅಂತ ಸಂಬೋಧನೆ ಮಾಡಿದ್ದಾನೆ. ಮಧುನಾಮಕ ದೈತ್ಯ ಮರ್ದನ ಅಂತ ಅರ್ಥ. ಮಧುನಾಮಕ ದೈತ್ಯನನ್ನ ಮರ್ದನ ಮಾಡಿದ ಕೃಷ್ಣನೇ.
ಕೈಮುತ್ಯ ನ್ಯಾಯ ಅಂತಾರೆ. 3 ಲೋಕಕ್ಕೆ ನಾನು ಇಚ್ಛೆ ಪಡೋದಿಲ್ಲ, ಬರೀ ಭೂಮಿಗೆ ಇಚ್ಛೆ ಪಡ್ತೀನಿ. 3 ಲೋಕದ ರಾಜ್ಯ ನಿಮಿತ್ತಕವಾಗಿಯೂ ಏತಾನ್ ಹಂತುಂ ನೇಚ್ಛಾಮಿ, ಇವರನ್ನು ಕೊಲ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಜನಾರ್ದನ, ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೇನು ಪ್ರೀತಿ ಆಗಬೇಕಾಗಿದೆ? ಐಹಿಕ ಸುಖ, ಈ ಲೋಕದಲ್ಲಿ ಏನಾದರೂ ಸುಖ ಉಂಟಾ? ನಕೆಮಪಿ, ಏನೂ ಇಲ್ಲ. ನಾಪಿ ಪಾರತ್ರಿಕಂ, ಪರಲೋಕದ ಸುಖವೂ ಇಲ್ಲ. ಪರಲೋಕದ ದುಃಖಕ್ಕೆ ಕಾರಣವಾದ ಪಾಪವೇ ನಮಗೆ ಬರ್ತದೆ. ಅದನ್ನೇ ಪಾಪಮೇ ವಾಶ್ರಯ ತಸ್ಮಾನ್ ಹತ್ವೈತಾನ್ ಆತತಾಯಿನಃ ಅಂತ ಹೇಳಿದ್ದಾರೆ. ಆತತಾಯಿಗಳಾದ ಇವರನ್ನು ಕೊಂದು ನಮಗೆ ಪಾಪವೇ ಬರ್ತದೆ ಅಂತಂದ್ರೆ ಇಹಲೋಕದ ಸುಖನೂ ಇಲ್ಲ, ಪಾರತ್ರಿಕ ಸುಖನೂ ಇಲ್ಲ, ಪಾರತ್ರಿಕ ದುಃಖಕ್ಕೆ ಕಾರಣವಾದ ಪಾಪವೇ ಬರ್ತದೆ. ಜನ ಅರ್ಧನ 2 ಶಬ್ದ ಸೇರಿ ಕೃಷ್ಣನಿಗೆ ಜನಾರ್ದನ ಅಂತ ಹೆಸರು ಬಂದಿದೆ. ಜನ ಅಂದ್ರೆ ಹುಟ್ಟು ಇಲ್ಲದವನು, ಅರ್ಧನ ಅಂದ್ರೆ ಅರ್ಧಯತಿ ಸಂಸಾರಂ, ಈ ಸಂಸಾರ ದುಃಖವನ್ನ ಪರಿಹರಿಸುವವನು. ಜನಶ್ಚಾಸೌ ಅರ್ಧನಶ್ಚ, ಈ ಜನ ಅರ್ಧನ 2 ಶಬ್ದ ಸೇರಿಸಿದ್ರೆ ಜನಾರ್ದನ ಅಂತ ಆಗ್ತದೆ. ಅಲ್ಲಿ ಆತತಾಯಿನಃ ಅನ್ನೋ ಶಬ್ದ ಇದೆ. ಕೌರವರು ಆತತಾಯಿಗಳು, ಅವರನ್ನು ಕೊಂದ್ರೂ ನಮಗೆ ಪಾಪ ಬರ್ತದೆ ಅಂತ ಅರ್ಜುನ ಹೇಳ್ತಿದ್ದಾನೆ. ಆತತಾಯಿ ಅಂದ್ರೆ ಯಾರು? ಕೌರವರು ಆತತಾಯಿಗಳು ಹೇಗೆ? 6 ಮಂದಿಯನ್ನ ಆತತಾಯಿ ಅಂತ ಕರೀತಾರೆ. ಅಗ್ನಿದಹ, ಮನೆಗೆ ಬೆಂಕಿ ಹಚ್ಚುವವರು. ಗರದಹ, ವಿಷ ಹಾಕಿ ಕೊಲ್ಲುವವರು. ಆಯುಧ ಹಿಡ್ಕೊಂಡು ಬರ್ತಕ್ಕಂಥವ್ರು. ಧನಾಪಹ, ಹಣ ಕದ್ದವರು. ಕ್ಷೇತ್ರ ದಾರಾಪಹಾರೀಚ, ಹೊಲಗದ್ದೆಗಳನ್ನ ಭೂಮಿಯನ್ನ ಕದ್ದವರು ಮತ್ತು ಪತ್ನಿಯನ್ನ ಅಪಹಾರ ಮಾಡ್ತಕ್ಕಂಥವ್ರು. 6 ಮಂದಿಗೆ ಆತತಾಯಿ ಅಂತ ಕರೀತಾರೆ. ಇತ್ಯುಕ್ತ ಲಕ್ಷಣಾತ್, ಈ ಕೌರವರು 6 ರೀತಿಯಲ್ಲಿ ಆತತಾಯಿಗಳೇ ಆಗಿದ್ದಾರೆ. ಬೆಂಕಿ ಹಚ್ಚಿದ್ದಾರೆ, ವಿಷ ಹಾಕಿದ್ದಾರೆ ಪಾಂಡವರಿಗೆ, ಆಯುಧ ಹಿಡ್ಕೊಂಡು ಯುದ್ಧಕ್ಕೆ ಬಂದಿದ್ದಾರೆ, ಹಣ ದೋಚಿದ್ದಾರೆ ಜೂಜಾಡಿ, ಇವರ ಭೂಮಿ ಕಸ್ಕೊಂಡಿದ್ದಾರೆ, ದ್ರೌಪದಿಯನ್ನು ಮಾನಭಂಗ ಪ್ರಯತ್ನ ಮಾಡಿದರು. ಇಂಥ ಆತತಾಯಿಗಳನ್ನು ಕೊಂದರೂ ಪಾಪ ಬರ್ತದೆ. ಆದ್ದರಿಂದ ನಮ್ಮ ಬಂಧುಗಳಾದ ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲಿಕ್ಕೆ ನಾವು ಅರ್ಹರಲ್ಲ. ಮತ್ತು ಸೀದಂತೆ ಮಮಗಾತ್ರಾಣಿ ಅಂತ ಹೇಳಿದಂತೆ ಅವಯವ ಎಲ್ಲ ಶಿಥಿಲಾಗಿ ಹೋಗಿದೆ, ಗಾಂಡೀವ ಜಾರಿ ಬಿಡ್ತಾ ಇದೆ, ಕೈಯಿಂದ ನಿಲ್ಲಿಕ್ಕಾಗ್ತಾ ಇಲ್ಲ. ಈ ಕಾರಣದಿಂದ ಬಂಧುಗಳಾದ ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲಿಕ್ಕೆ ನಾವು ಅರ್ಹರಲ್ಲ. ಬೇರೆ ಬೇರೆ ಬಂಧುಗಳು ಸೇರಿರ್ತಾರೆ ಅವ್ರ ಕಡೆ, ದಾಕ್ಷಿಣ್ಯಕ್ಕೆ ಅನೇಕ ಜನ ಸೇರಿದ್ದಾರೆ, ಅವ್ರನ್ನ ಕೊಲ್ಲಬೇಕಾಗ್ತದೆ. ಈಗ ದುರ್ಯೋಧನಾದಿಗಳು ಬೆಂಕಿ ಹಚ್ಚಿದ್ದಾರೆ, ಭೀಷ್ಮ ದ್ರೋಣಾದಿಗಳು ಹಚ್ಚಿದಾರ? ಪಾಂಡವರ ಮನೆಗೆ ಬೆಂಕಿ ಹಚ್ಚಿದಾರ? ಇಲ್ಲ. ಆದ್ರೆ ಅವರ ಕಡೆ ಸೇರಿದಾರಲ್ಲ. ಆತತಾಯಿಗಳಾದ ಬೆಂಕಿ ಹಚ್ಚಿದ, ವಿಷ ಹಾಕಿದ ದುರ್ಯೋಧನಾದಿಗಳನ್ನು ಕೊಲ್ಲುವಾಗ ಅವರನ್ನು ಕೊಲ್ಲುವ ಪ್ರಸಂಗ ಬಂದೇ ಬರ್ತದೆ. ಆದ್ರಿಂದ ಬೇಡ ಅಂತ ಅಭಿಪ್ರಾಯ ಅರ್ಜುನಂದು. ಅಲ್ಲ, ಅವರು ಬೆಂಕಿ ಹಚ್ಚದೇ ಇದ್ರೂ ಕೂಡ ಬೆಂಕಿ ಹಾಕಿದ ದುರ್ಯೋಧನಾದಿಗಳ ಕಡೆ ಸೇರಿದಾರಲ್ಲ, ಅದೇ ತಪ್ಪು. ಅವ್ರ ಕಡೆ ಸೇರಿದ್ರಿಂದ ಅವ್ರನ್ನ ಕೊಂದರೂ ದೋಷ ಇಲ್ಲ, ಪಾಪ ಇಲ್ಲ. ಅವ್ರ ಪಕ್ಷಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅವ್ರನ್ನ ಕೊಂದು ಬಿಟ್ರೆ ಆ ಬಂಧುಗಳ ಜೊತೆಗೆ ಸಂಭಾಷಣೆ, ಅವರ ದರ್ಶನ, ಸ್ಪರ್ಶನ, ಮಾತು, ಕಥೆ ಎಲ್ಲ ನಿಂತು ಹೋಗ್ತದೆ. ನಾವು ಒಂಟಿಗಳಾಗಿ ಬಿಡ್ತೇವೆ. ಆದ್ರಿಂದ ಏನು ಸುಖ ಬಂತು? ಆ ಸ್ವಜನರು ಅವರಾದ್ದರಿಂದ ಭೀಷ್ಮಾದಿಗಳು, ಅವರ ದರ್ಶನ, ಸ್ಪರ್ಶನ, ಸಂಭಾಷಣೆ ಎಲ್ಲ ನಿಂತು ಹೋಗ್ತದೆ. ಅದರಿಂದ ಕಥಂ ಸುಖಿನ ಶ್ಯಾಮ ಅಂದ್ರೆ ಭವೇಮ, ನಾವು ಹೇಗೆ ಸುಖಿಗಳಾದೆವು? ಅಲ್ಲ, ಈ ಬುದ್ಧಿಯಿಂದ ಅವರೇ ದೂರ ಸರಿಬಹುದಾಗಿತ್ತಲ್ಲ ಕೌರವರು, ಅವರ್ಯಾಕೆ ದೂರ ಸರಿಲಿಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಏತೆ ಅಂದ್ರೆ ದುರ್ಯೋಧನಾದಿಗಳು, ಅವರಿಗೆ ರಾಜ್ಯ ಲೋಭ, ಅವರು ತಲೆ ಕೆಟ್ಟೋಗಿದೆ, ಉಪಹತ ಚೇತಸಃ, ಮನಸ್ಸು ಸರಿಯಾಗಿಲ್ಲ, ಕೆಟ್ಟೋಗಿದೆ. ಅಂದ್ರೆ ನಷ್ಟ ಧರ್ಮಜ್ಞಾನ, ಧರ್ಮದ ಜ್ಞಾನವೇ ನಾಶ ಆಗಿ ಹೋಗಿದೆ ಅವರಿಗೆ ಲೋಭದಿಂದಾಗಿ, ರಾಜ್ಯ ಲೋಭದಿಂದಾಗಿ. ಆದ್ರಿಂದ ಬಂಧುಗಳನ್ನ ಕೊಂದ್ರೆ ಏನ್ ಪಾತಕ ಅಂತ ಅನ್ನೋದ್ರ ಬಗ್ಗೆ ಅವರಿಗೆ ಯೋಚನೆನೇ ಇಲ್ಲ. ತಥಾಪಿ ಅವರಿಗಿಲ್ಲ, ಆದ್ರೆ ನಮಗಂತೂ ನಾವು ವಿಚಾರ ಮಾಡಿದ್ದೀವಲ್ಲ. ತಥಾಪಿ ಹೇ ಜನಾರ್ದನ ಅಂದ್ರೆ ಮತ್ತೆ ಹಿಂದಿನಂತೆ ಅರ್ಥ, ಜನನ ರಹಿತ, ಸಂಸಾರ ಅರ್ಧನ, ಹುಟ್ಟು ಇಲ್ಲದವನು, ಸಂಸಾರ ದುಃಖ ಪರಿಹರಿಸ್ತಕ್ಕಂಥ ಕೃಷ್ಣನೇ, ಕುಲನಾಶ ಆದ್ರಿಂದ ಏನು ದೋಷ ಅನ್ನೋದನ್ನ ವಿಚಾರ ಮಾಡಿದಂಥ ನಾವು ಆ ದೋಷದಿಂದ ಹಿಂದಿಟ್ಟು ಹಾಕ್ಬೇಕೋ ಬೇಡವೋ? ಅಸ್ಮಾತ್ ದೋಷ ನಿವರ್ತಿತು ಕಥಂ ನ ಜ್ಞೇಯಂ, ನಮಗ್ಯಾಕೆ ತಿಳಿಬಾರ್ದು? ನಾವು ವಿಚಾರ ಮಾಡಿದ್ದೀವಿ ಕುಲನಾಶ ಆದ್ರೆ ಏನ್ ದೋಷ ಅಂತ. ನಾವ್ಯಾಕೆ ತಿಳಿಬಾರ್ದು ಅದನ್ನ? ಇದನ್ನ ಯುದ್ಧ ಬಿಡಬೇಕು ಅಂತ ನಾವ್ಯಾಕೆ ತಿಳಿಬಾರ್ದು? ಅವರಿಗೆ ತಲೆ ಕೆಟ್ಟೋಗಿ ಧರ್ಮಜ್ಞಾನ ನಾಶ ಆಗಿದೆ ಅವರಿಗೆ. ಏನು ಕುಲನಾಶ ಆದ್ರೆ ಏನ್ ಪಾತಕ, ಏನ್ ದೋಷ ಬರ್ತದೆ? ನೀ ಏನ್ ವಿಚಾರ ಮಾಡಿದ್ದಿ? ಕುಲನಾಶದಿಂದ ಏನ್ ದೋಷ ಅಂದ್ರೆ ಅದನ್ನ ಅರ್ಜುನ ಹೇಳ್ತಾನೆ. ಕುಲನಾಶ ಆದ್ರೆ ಕುಲಧರ್ಮಗಳೇ ನಿಂತು ಹೋಗ್ತದೆ.
ಸನಾತನ ಅಂದ್ರೆ ಪರಂಪರಾ ಪ್ರಾಪ್ತವಾಗಿ ಹಿಂದಿನವರೆಲ್ಲ ನಡೆಸ್ಕೊಂಡು ಬಂದಿರತಕ್ಕಂಥ ಕುಲಧರ್ಮ ಅಂತ ಇರ್ತದೆ. ಮನೆಯಲ್ಲಿ ಮಾಡಬೇಕಾದ್ದು ಆ ಧರ್ಮಗಳೆಲ್ಲ ನಿಂತು ಹೋಗ್ತದೆ. ಎಲ್ಲ ಭೀಷ್ಮಾದಿಗಳನ್ನೆಲ್ಲ ಕೊಂದು ಹಾಕಿಬಿಟ್ರೆ ಆ ಕುಲಧರ್ಮ ಮಾಡುವವರು ಯಾರು? ಕ್ಷತ್ರಿಯಾದಿ ಕುಲಗಳಿಗೆ ಒಂದೊಂದು ಧರ್ಮ ಅಂತಿದೆ, ಆ ಧರ್ಮ ನಿಂತು ಹೋಗ್ತದೆ. ಧರ್ಮೇನಷ್ಟೇ ಕುಲಧರ್ಮ ನಾಶ ಆದ್ರೆ ಕುಲಂ ಕೃತ್ಸನಂ ಅಧರ್ಮೋಭಿಭವತ್ಯುತ. ಯಾವಾಗ ಧರ್ಮ ನಿಂತು ಹೋಯ್ತೋ ಅಧರ್ಮ ಆಕ್ರಮಣ ಮಾಡ್ತದೆ ಆ ಕುಲದಲ್ಲಿ. ಸಮಸ್ತ ಕುಲದಲ್ಲಿ ಅಧರ್ಮ ಸೇರಿಬಿಡ್ತದೆ. ಅಧರ್ಮಾಕ್ರಾಂತಂ ಭವತಿ. ವಾರ್ಷ್ಣೇಯ ಅಂದ್ರೆ ವೃಷ್ಣಿ ಕುಲದಲ್ಲಿ ಹುಟ್ಟಿದಂತಹ ಕೃಷ್ಣನೇ ಯಾವಾಗ ಕುಲಧರ್ಮ ನಿಂತು ಹೋಗಿ ಅಧರ್ಮ ಆಕ್ರಮಿಸ್ತದೋ ಆಗ ಕುಲಸ್ತ್ರೀಯರೆಲ್ಲ ದೋಷಕ್ಕೊಳಗಾಗ್ತಾರೆ. ಕುಲಸ್ತ್ರೀಯರು ಹಾಳಾಗ್ತಾರೆ. ಸ್ತ್ರೀಯರು ಹಾಳಾದ್ರೆ ಅವರ ಸಂತತಿ ಹಾಳಾಗ್ತದೆ. ಸ್ತ್ರೀಯರು ದುಷ್ಟರಾಗಿ ಬಿಟ್ರೆ ಬ್ರಾಹ್ಮಣರಿಂದ ಅಬ್ರಾಹ್ಮಣ ಸ್ತ್ರೀಯರಲ್ಲಿ ಹುಟ್ಟೋದು, ಅಬ್ರಾಹ್ಮಣರಿಂದ ಬ್ರಾಹ್ಮಣ ಸ್ತ್ರೀಯರಲ್ಲಿ ಹುಟ್ಟೋದು, ಹೀಗೆಲ್ಲ ವರ್ಣ ಸಾಂಕರ್ಯ ಬಂದ್ಬಿಡ್ತದೆ. ಅವ್ರು ಯಾವ ವರ್ಣದವರು ಅಂತಲೇ ಗುರುತಿಡಿಲಿಕ್ಕೆ ಆಗೋದಿಲ್ಲ. ವರ್ಣ ಸಾಂಕರ್ಯ ಬಂತು ಅಂತಾದ್ರೆ ಈಗ ಯಾರನ್ನೋ ಮದುವೆ ಮಾಡಿಕೊಂಡು ಆ ಸ್ತ್ರೀಯರು ದೋಷದಿಂದ ಮಕ್ಕಳು ಹುಟ್ಟಿದ್ರೆ ಅದಕ್ಕೆ ವರ್ಣ ಸಾಂಕರ್ಯ. ಅಂಥ ವರ್ಣ ಸಾಂಕರ್ಯ ಬಂದಾಗ ಮಕ್ಕಳು ಮೊಮ್ಮಕ್ಕಳು ಈ ಸಂತಾನ ಎಲ್ಲವೂ ಕೂಡ ನರಕಕ್ಕೆ ಬೀಳಬೇಕಾಗ್ತದೆ. ಯಾಕೆ? ಲುಪ್ತ ಪಿಂಡೋದಕ ಕ್ರಿಯಾ. ವರ್ಣ ಸಾಂಕರ್ಯ ಬಂದಾಗ ಅಂದ್ರೆ ಬ್ರಾಹ್ಮಣ ವರ್ಣದ ಸ್ತ್ರೀಯರಲ್ಲಿ ಬೇರೆಯವರಿಂದ ಮಕ್ಕಳು ಹುಟ್ಟಿದರೆ ಅವರಿಗೆ ಲುಪ್ತ ಪಿಂಡೋದಕ ಕ್ರಿಯಾ, ಅವರಿಗೆ ಶ್ರಾದ್ದ ಪಿಂಡ ಪ್ರದಾನ ಯಾವುದಕ್ಕೂ ಅಧಿಕಾರ ಇಲ್ಲ. ಆವಾಗ ಹಿಂದಿನ ಪಿತೃಗಳೆಲ್ಲ ನರಕಕ್ಕೆ ಬೀಳಬೇಕಾಗ್ತದೆ. ಇದು ಕುಲಧರ್ಮ ನಾಶ ಆದರೆ ಆಗ್ತಕ್ಕಂಥ ಪರಿಣಾಮ. ಕುಲಕ್ಷಯ ಆದ್ರೆ ಅಂದ್ರೆ ಆ ಕುಲದ ಗಂಡಸರೆಲ್ಲ ನಾಶ ಆಗಿಬಿಟ್ರೆ ಕುಲ ಸ್ತ್ರೀಯರು ದುಷ್ಟರಾಗ್ತಾರೆ, ಅವರಲ್ಲಿ ದೋಷ ಬರ್ತದೆ, ವರ್ಣ ಸಾಂಕರ್ಯ ಬರ್ತದೆ, ಆಮೇಲೆ ಹಿಂದಿನವರೆಲ್ಲ ನರಕಕ್ಕೆ ಬೀಳ್ತಾರೆ. ಇದನ್ನ ನಾನು ವಿಚಾರ ಮಾಡಿದ್ದೀನಿ, ದುರ್ಯೋಧನಾದಿಗಳು ವಿಚಾರ ಮಾಡಿಲ್ಲ. ಅದರಿಂದ ಅವರು ಯುದ್ಧಕ್ಕೆ ಬಂದ್ರು ಅಂತ ನಾವು ಯುದ್ಧ ಮಾಡಿ ಎಲ್ಲಾ ಕ್ಷತ್ರಿಯ ಕುಲ ನಾಶ ಮಾಡಿಬಿಟ್ರೆ ಆ ಸ್ತ್ರೀಯರ ಗತಿ ಏನು? ವರ್ಣಸಂಕರಕಾರಕವಾದ ಕುಲಘ್ನರ ದೋಷದಿಂದ, ಅಂದ್ರೆ ಕುಲಘ್ನರು ಅಂದ್ರೆ ಕುಲನಾಶ ಮಾಡಿದವರು. ಈಗ ನಾನು ಯುದ್ಧ ಮಾಡಿ ಕುಲನಾಶ ಮಾಡಿದರೆ ನಾನು ಕುಲಘ್ನ. ಅದರಿಂದ ಏನಾಯ್ತು? ವರ್ಣಸಾಂಕರ್ಯ ಬಂತು. ಆ ವರ್ಣಸಾಂಕರ್ಯಕ್ಕೆ ಕಾರಣವಾದ ದೋಷದಿಂದ ಜಾತಿ ಧರ್ಮ ಕುಲಧರ್ಮ ಶಾಶ್ವತವಾದ ಎಲ್ಲ ನಿಂತು ಹೋಗ್ತದೆ. ಜಾತಿ ಧರ್ಮ ಅಂದ್ರೆ ಕ್ಷತ್ರಿಯತ್ವಾದಿ ಜಾತಿ ಪ್ರಯುಕ್ತ ಧರ್ಮಗಳು, ಕುಲಧರ್ಮಗಳು ಶಾಶ್ವತ ಅಂದ್ರೆ ಪರಂಪರಾ ಪ್ರಾಪ್ತವಾದ್ದು ನಿಂತು ಹೋಗ್ತದೆ. ಈ ಜಾತಿ ಧರ್ಮ ಎಲ್ಲ ನಾಶ ಆಗಿಬಿಟ್ರೆ ಆ ಮನುಷ್ಯರಿಗೆ ನರಕದಲ್ಲಿ ವಾಸ ಬರ್ತದೆ. ಹೀಗೆ ಹಿಂದಿನವರು ಹೇಳಿದ್ದಾರೆ. ಪ್ರಾಯಶ್ಚಿತ್ತ ಮಾಡದೇ ಇದ್ದವರು, ಪಾಪದಲ್ಲಿ ನಿರತರಾದವರು, ಪಶ್ಚಾತ್ತಾಪ ಇಲ್ದಿದ್ದವರು ಕಷ್ಟಕರವಾದ ನರಕಕ್ಕೆ ಹೋಗ್ತಾರೆ. ಇಂಥ ವೃದ್ಧರಿಂದ ಈ ರೀತಿ ಹೇಳ್ತಕ್ಕಂಥ ವೃದ್ಧರಿಂದ ನಾವು ಕೇಳಿದ್ದೇವೆ. ಹೀಗೆ ಬಂಧು ವಧೆ ಮಾಡಿದ್ರೆ ಅದು ದೋಷಕ್ಕೆ ಕಾರಣ ಅಂತ ನಿಶ್ಚಯ ಮಾಡಿಕೊಂಡು ಸಂತಾಪಕ್ಕೊಳಗಾದ ಅರ್ಜುನ ಹೇಳ್ತಿದ್ದಾನೆ, ರಾಜ್ಯದ ಸುಖಲೋಭದಿಂದ ಸ್ವಜನರನ್ನ ಕೊಲ್ಲಿಕ್ಕೆ ಹೊರಟಂತ ನಾವು ಮಹಾ ಪಾಪವನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಲೇ ಅರ್ಥ. ಬಹಳ ಕಷ್ಟ ಇದೆ. ಮೇಲ್ನೋಟಕ್ಕೆ ರಾಜ್ಯ ಸುಖ ಸಿಗಬಹುದು, ಆದರೆ ಎಲ್ಲ ಗಂಡಸರನ್ನ ನಾಶ ಮಾಡಿದರೆ ಆ ಸ್ತ್ರೀಯರು ದುಷ್ಟರಾಗಿ ವರ್ಣಸಾಂಕರ್ಯ ಬಂದು ನರಕಕ್ಕೆ ಬೀಳ್ತಾರಲ್ಲ, ಇಂಥ ಮಹಾಪಾತಕಕ್ಕೆ ಹೊರಟಿದ್ದೇವೆ. ನಾನಂತೂ ಪ್ರತೀಕಾರ ಮಾಡೋದಿಲ್ಲ, ಸುಮ್ಮನೆ ನಿಂತು ಬಿಡ್ತೇನೆ. ಅಶಸ್ತ್ರಂ, ಶಸ್ತ್ರ ಹಿಡಿಯೋದಿಲ್ಲ. ತೂಷ್ಣೀಂ ಆಸೀನಂ, ಸುಮ್ಮನೆ ನಿಂತಿರ್ತೇನೆ. ಇಂಥ ನನ್ನ ಮೇಲೆ ಯದಿ ಶಸ್ತ್ರಪಾಣಯ ಧಾರ್ತರಾಷ್ಟ್ರ, ಆಯುಧ ಹಿಡಿದ ದುರ್ಯೋಧನಾದಿಗಳು ರಣೆ ಹನ್ಯು ಯುದ್ಧದಲ್ಲಿ ಕೊಂದ್ರೆ ತರ್ಹಿ ತದ್ಧನನಂ ಮೇ ಕ್ಷೇಮತರಂ. ಆ ರೀತಿ ಕೊಂದ್ರೆ ಅದೇ ನನಗೆ ಅತ್ಯಂತ ಹಿತ. ಯಾಕೆ? ಬಂಧುವಧ ಅನ್ನೋ ದೋಷ ನನಗೆ ಬರೋದಿಲ್ಲ, ಮತ್ತು ಯುದ್ಧದಲ್ಲಿ ಸತ್ಯ ಅಂತ ಹೇಳಿ ಸದ್ಗತಿನೂ ಆಗ್ತದೆ, ಅದೇ ಹಿತ. ಅವ್ರು ನನ್ನನ್ನು ಕೊಲ್ಲಿಬೇಕಾದ್ರೆ. ಅರ್ಜುನ ಇಷ್ಟು ಹೇಳಿ, ಸಂಖ್ಯೆ ಅಂದ್ರೆ ಯುದ್ಧದಲ್ಲಿ ರಥೋಪಸ್ಥೆ, ರಥದ ಮಧ್ಯದಲ್ಲೇ ಸಶರಂಚಾಪಂ ವಿಸೃಜ್ಯ, ಬಾಣದಿಂದ ಕೂಡಿದ ಬಿಲ್ಲು ಅಂದ್ರೆ ಬಿಲ್ಲು ಬಾಣ ಎರಡನ್ನೂ ಬಿಟ್ಟು ಶೋಕದಿಂದ ಸಂವಿಘ್ನ ಮಾನಸಃ, ಶೋಕದಿಂದ ಸಂವಿಘ್ನ ಮಾನಸ ಅಂದ್ರೆ ನಡುಗ್ತಾ ಇರುವಂತಹ ಮನಸ್ಸುಳ್ಳವನಾಗಿ ಚಂಚಲ ಚಿತ್ತನಾಗಿ ಬಾಣ ಬಿಲ್ಲುಗಳನ್ನ ಬಿಟ್ಟು ಕೂತ ಅಂತ ಅರ್ಥ. ಮುಂದೇನಾಯ್ತು ಅಂತ ಧೃತರಾಷ್ಟ್ರನ ಪ್ರಶ್ನೆಯನ್ನ ಪರಿಹಾರ ಮಾಡ್ತಾನೆ. ಸಂಜಯ ಉವಾಚ ಅಂತ. ಸಂಖ್ಯೆ ಅಂದ್ರೆ ರಣೆ, ಯುದ್ಧದಲ್ಲಿ ಅಂತ ಅರ್ಥ ಬರುದು. ರಥೋಪಸ್ಥೆ ಅಂದ್ರೆ ರಥ ಮಧ್ಯೆ ಅಂತ ಅರ್ಥ. ಉಪಾವಿಶತ್, ಕೂತ. ಹ್ಯಾ ಕೂತ? ಶೋಕೇನ ಕಂಪಿತ ಚಿತ್ತ, ಶೋಕದಿಂದ ಚಂಚಲ ಚಿತ್ತನಾಗಿ ಸಶರಂ ಚಾಪಂ ವಿಸೃಜ್ಯ, ಬಿಲ್ಲು ಬಾಣ ಬಿಟ್ಟು ಕೂತ. ಆಮೇಲೆ ಏನಾಯ್ತು ಅಂತ ಧೃತರಾಷ್ಟ್ರನಿಗೆ ಅಪೇಕ್ಷೆ ಬಂದಾಗ ಮತ್ತೆ ಸಂಜಯ್ ಹೇಳ್ತಾನೆ, ಹಿಂದೆ ಹೇಳಿದಂತೆ ಕೃಪೆಗೆ ಒಳಗಾದ ವಿಷಣ್ಣನಾದ ಅರ್ಜುನನ್ನು ಕುರಿತು ಕೃಷ್ಣ ಹೇಳಿದ. ಕೂತಃ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ 2 ಶ್ಲೋಕಗಳಿಂದ ಹೇಳ್ತಾನೆ. ಮೊದಲು ಬುದ್ಧಿವಾದ,
ಶ್ರೀ ಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಹೇ ಅರ್ಜುನ, ಕುತಃ ಯಾವ ಕಾರಣದಿಂದ ನಿನಗೆ ಇಂಥ ಕಶ್ಮಲ ಉಂಟಾಯಿತು? ವಿಷಮೇ ಅಂದ್ರೆ ಈ ಸಂಕಟ ಕಾಲದಲ್ಲಿ, ಯುದ್ಧ ಕಾಲದಲ್ಲಿ ಈ ಕಶ್ಮಲ ಅಂದ್ರೆ ಮೋಹ ಅಂತರ್ಥ. ಈ ಮೋಹ ನಿನಗೆ ಯಾಕೆ ಬಂತು? ಈ ಅಜ್ಞಾನ ಯಾಕೆ ಬಂತು? ಇಂಥ ಅಜ್ಞಾನ ಆರ್ಯರಿಗೆ ಅಂದ್ರೆ ಒಳ್ಳೆ ತಿಳಿದವರಿಗೆ ಇಂಥ ಅಜ್ಞಾನ ಬರಕೂಡುದು. ನಿನಗೆ ಯಾಕೆ ಬಂತು ಮೋಹ? ಇದು ಸ್ವರ್ಗ ವಿರೋಧಿ, ಅಪಕೀರ್ತಿಕರ, ಅಯಶಸ್ಕರಂಚ. ತಸ್ಮಾತ್ ಆದ್ರಿಂದ ಕಲೈಬ್ಯಂ ಕಾತರತೆಯನ್ನು ಬಿಟ್ಟು, ಕಾತರತೆಯನ್ನು ಹೊಂದಬೇಡ. ಮಾಸ್ಮಗಮಃ ನೈವ ಪ್ರಾಪ್ನುಹಿ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ಅಂದ್ರೆ ಕ್ಲೈಬ್ಯ ಅಂದ್ರೆ ಕಾತರತೆಯನ್ನು ಹೊಂದಬೇಡ. ಹೇ ಪಾರ್ಥ, ಏತತ್ ಕ್ಲೈಬ್ಯಂ ತ್ವಯಿ ನೋಪಪದ್ಯತೆ. ಈ ಕಾತರತೆ ಅಂದ್ರೆ ಈ ಹೇಡಿತನ, ಇದು ನಿನ್ನಲ್ಲಿ ಕೂಡೋದಿಲ್ಲ, ನಿನಗೆ ಯೋಗ್ಯವಲ್ಲ. ಇದು ಕ್ಷುದ್ರಂ ಲಾಘವಕರ, ನಿನ್ನನ್ನ ಲಘುವಾಗಿ ನೋಡ್ತಾರೆ ಎಲ್ಲರೂ ಕೂಡ. ಇಂಥ ಹೃದಯ ದೌರ್ಬಲ್ಯಂ ಕಾತರ್ಯಂ ತ್ಯಕ್ತ್ವ, ಹೃದಯ ದೌರ್ಬಲ್ಯವನ್ನ, ಈ ಕಾತರತೆಯನ್ನ, ಹೇಡಿತನವನ್ನ ಬಿಟ್ಟು ಎದ್ ನಿಂತುಗೋ. ಉತ್ಥಾಯ ಸನ್ನದ್ಧೋ ಭವ, ಏಳು ಎದ್ದೇಳು, ಯುದ್ಧಕ್ಕೆ ಸನ್ನದ್ಧನಾಗು. ಪರಂತಪ ಅಂತ ಕೃಷ್ಣನೇ ಅರ್ಜುನನಿಗೆ ಹೇಳ್ತಿದ್ದಾನೆ. ಪರಂತಪ ಅಂದ್ರೆ ಪರ ಅಂದ್ರೆ ಶತ್ರು, ಪರಂ ಶತ್ರುಂ ತಾಪಯತಿ ಇತಿ ಶತ್ರು ತಾಪನ. ಶತ್ರು ಸಂಹಾರಕನಾದ ನೀನು ಎದ್ದೇಳು. ಪರಮಾತ್ಮ ಹಿತ ನುಡಿ ಹೇಳಿದ, ಆದ್ರೆ ಆ ಹಿತವನ್ನ ಕೇಳಲಿಲ್ಲ ಇವನು, ಅದನ್ನು ತಿಳ್ಕೊಳ್ಳಿಲ್ಲ, ಹಿತ ನುಡಿಯನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಯಾಕೆಂದ್ರೆ ಬಂಧುಗಳ ಮೇಲಿನ ಸ್ನೇಹ ಮತ್ತು ಕಾರುಣ್ಯ ಇದರಿಂದ ವ್ಯಾಕುಲನಾಗಿ ಕಳವಳಗೊಂಡು ಪರಮಾತ್ಮ ಕೃಷ್ಣ ಹೇಳಿದಂಥ ಹಿತವನ್ನ ಸರಿಯಾಗಿ ಹಿತ ನುಡಿಯನ್ನು ಅರ್ಥ ಮಾಡಿಕೊಳ್ಳದೆ ಅರ್ಜುನ ಮತ್ತೆ ಮುಂದುವರಿಸ್ತಾನೆ 5 ಶ್ಲೋಕದಿಂದ. ಮಧುಸೂದನ, ಮಧುದೈತ್ಯ ಘಾತಕ, ಮಧುನಾಮಕ ದೈತ್ಯನನ್ನು ಕೊಂದಿರತಕ್ಕಂಥ. ಅರಿಸೂದನ ಅಂದ್ರೆ ಶತ್ರು ನಿಬರ್ಹಣ, ಶತ್ರುವನ್ನ ನಾಶ ಮಾಡತಕ್ಕಂಥ ಕೃಷ್ಣನೇ. ಸಂಖ್ಯೆ ಅಂದ್ರೆ ಯುದ್ಧದಲ್ಲಿ. ಭೀಷ್ಮಂ ದ್ರೋಣಂ, ಭೀಷ್ಮ ಮತ್ತು ದ್ರೋಣಾಚಾರ್ಯನ ಅಹಂ ನಾನು ಕಥಂ ಹೇಗೆ, ಇಶುಭಿಹಿ ಪ್ರತಿಯೋತ್ಸಾಮಿ, ಬಾಣದಿಂದ ಅವ್ರ ಎದುರಿಗೆ ನಿಂತುಕೊಂಡು ಹೇಗೆ ಯುದ್ಧ ಮಾಡಲಿ. ಯಾಕೆಂದ್ರೆ ಕುತಃ ಯತಸ್ಥೌ ಪೂಜಾರ್ಹ, ಅವರು ಪೂಜಾರ್ಹರು ನನಗೆ, ಅಂಥವ್ರ ಮುಂದೆ ಬಾಣ ಹಿಡ್ಕೊಂಡು ನಾನು ಹೇಗೆ ಬಾಣ ಪ್ರಯೋಗ ಮಾಡಲಿ. ಈಗ ಭೀಷ್ಮದ್ರೋಣರು ಆ ಕಡೆ ಸೇರಿದ್ದಾರೆ, ಅವರು ಪೂಜಾರ್ಹರು ಹೌದು. ಹಾಗೆ ಅಂತ ನೀನು ಏತದ್ ಅಹನನೇ, ಅವರಿಬ್ಬರನ್ನು ಕೊಲ್ಲದೇ ಇದ್ರೆ ನಿನಗೆ ರಾಜ್ಯ ಸಿಗೋದಿಲ್ಲ. ನಿನ್ನ ದೇಹ ಹೆಂಗೆ ನಡೀತದೆ, ಜೀವನ ಹೇಗೆ ನಡೀತದೆ? ದೇಹ ನಿರ್ವಾಹ ಅಂದ್ರೆ ಜೀವನ ನಿರ್ವಾಹ ನಡೆಯೋದಿಲ್ವಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾನೆ, ಮಹಾನುಭಾವರಾದ ಅಂದ್ರೆ ಭಗವದ್ಭಕ್ತ್ಯಾದಿ ಗುಣ ಸಂಪನ್ನರಾದ ಅಂತ ಅರ್ಥ. ಮಹಾನುಭಾವಾನ್ ಭಗವದ್ಭಕ್ತ್ಯಾದಿ ಗುಣ ಸಂಪನ್ನಾನ್ ದ್ರೋಣಾದಿ ಗುರೂನ್, ದ್ರೋಣ ಮೊದಲಾದ ಹಿರಿಯರನ್ನ ಅಹತ್ವ ಕೊಲ್ಲದೆ ಹೇಗೆ ಬದುಕ್ತಿ ಅಂತ ಕೇಳ್ತೀಯಲ್ಲ. ಇಹ ಅಂದ್ರೆ ಈ ಲೋಕದಲ್ಲಿ ಭೈಕ್ಷಂ, ಭಿಕ್ಷೆಯಿಂದ ಬಂದಂಥ ಅನ್ನವನ್ನು ತಿನ್ನೋದೇ ಮೇಲು, ಭಿಕ್ಷೆ ಬೇಡ್ಕೊಂಡು ಬದುಕೋದೇ ಮೇಲು. ಅವ್ರನ್ನ ರಾಜ್ಯ ಪಡ್ಕೊಂಡು ಅದರಿಂದ ಬದುಕೋದಕ್ಕಿಂತ ಭೀಷ್ಮದ್ರೋಣಾದಿ ಹಿರಿಯರನ್ನ ಕೊಲ್ಲದೆ ಅಂದ್ರೆ ಇಹಲೋಕ, ಈ ಲೋಕದಲ್ಲಿ ಭೈಕ್ಷಂ ಭಿಕ್ಷೆಯಿಂದ ಬಂದದ್ದನ್ನ ಭೋಕ್ತುಂ ತಿಂದು ಬದುಕೋದು ಶ್ರೇಯ, ಅದೇ ಶ್ರೇಷ್ಠ. ಯಾಕೆಂದ್ರೆ ಪಾರತ್ರಿಕ ದುಃಖಾಭಾವಾತ್, ಭಿಕ್ಷೆ ಬೇಡಿ ಬದುಕಿದ್ರೆ ಸ್ವಲ್ಪ ದುಃಖ ಆಗ್ಬಹುದು ಈ ಲೋಕದಲ್ಲಿ, ಪರಲೋಕದ ದುಃಖ ಅಂತೂ ಆಗೋದಿಲ್ವೇ, ಅದು ನಿಂತು ಹೋಗ್ತದೆ. ಹಿ ಯತಃ ಅಂತ ಅರ್ಥ. ಪರಲೋಕ ದುಃಖ ಇಲ್ಲ, ಆದ್ರಿಂದ ನ ಯೋತ್ಸಾಮಿ, ನಾನು ಯುದ್ಧ ಮಾಡೋದಿಲ್ಲ. ಇಲ್ಲಿ ಮಾಡಿದ್ರೆ ಪರಲೋಕದ ದುಃಖ ಬರ್ತದೆ. ನ ಕೇವಲಂ ತೇಷಾಂ ಹನನೆ ಪಾರತ್ರಿಕ ದುಃಖಂ, ಭೀಷ್ಮದ್ರೋಣಾದಿಗಳನ್ನು ಕೊಂದರೆ ಪರಲೋಕದ ದುಃಖ ಮಾತ್ರ ಅಲ್ಲ, ಕಿಂತು ಯಹಾಪಿ ಅತಿ ದುಃಖಂ, ಈ ಲೋಕದಲ್ಲೂ ಅತ್ಯಂತ ದುಃಖ. ಅರ್ಥಕಾಮಾನ್ ಅಂದ್ರೆ ಅರ್ಥಂ ಕಾಮಯಂತೆ ಇತಿ ಅರ್ಥಕಾಮಾಹ, ಅವರಿಗೆ ಹಣ ಬೇಕಾಗಿದೆ, ದುರ್ಯೋಧನ ಕೊಡೋ ಹಣವನ್ನು ಅಪೇಕ್ಷೆ ಪಟ್ಟು ಆ ಕಡೆ ಸೇರಿದ್ದಾರೆ. ಅರ್ಥಕಾಮರಾದಂಥ ಹಿರಿಯರನ್ನ ಕೊಂದು ಅವರು ತೈಹಿ ಭುಜ್ಯಮಾನಾನ್, ಅವರು ಅನುಭವಿಸಬೇಕಾದ ಅದೇ ಭೋಗಗಳನ್ನ ಅವರ ದೇಹದ ರಕ್ತದಿಂದ ಪ್ರತಿಗ್ಧಾನ್, ಪ್ರಕರ್ಷದಿಂದ ರಕ್ತ ಸಿಕ್ತವಾದ ತದೀಯ ಆಸನೇಶು, ಅವರ ಸಿಂಹಾಸನದಲ್ಲೇ ಕೂತು ಅವರು ಅನುಭವಿಸಬೇಕಾದ ಭೋಗವನ್ನ ನಾನು ಹೇಗೆ ಅನುಭವಿಸಲಿ? ಅವರು ಅರ್ಥಕಾಮರು, ಹಣ ಅಪೇಕ್ಷೆ ಇದೆ, ಅಂಥವ್ರನ್ನ ನಾನು ಕೊಂದು ನಾನು ಭೋಗ ಅನುಭವಿಸಬೇಕು. ಅವರು ಅನುಭವಿಸಬೇಕಾದ ಭೋಗವನ್ನು ನಾನು ಅನುಭವಿಸಬೇಕು. ಅದು ಅವರ ರಕ್ತಸಿಕ್ತವಾದ ಆಸನದಲ್ಲಿ ಕೂತು, ಅಂದ್ರೆ ಅವರನ್ನು ಕೊಂದು ಅವರು ಸಮಾಧಿ ಮೇಲೆ ಸಿಂಹಾಸನ ಹಾಕೊಂಡು ಅದರ ಮೇಲೆ ಕೂತ್ಕೊಂಡು ನಾನು ಭೋಗ ಅನುಭವಿಸಿದ ಹಾಗೆ. ಪರಲೋಕ ದುಃಖಕ್ಕಿಂತ ಈ ಲೋಕ ದುಃಖನೇ ಹೆಚ್ಚಾಗಿಬಿಡ್ತದೆ. ಯಾಕೆಂದ್ರೆ ಅವರು ಸಮಾಧಿ ಮೇಲೆ ಕೂಡ್ಬೇಕಲ್ಲ ಸಿಂಹಾಸನ ಹಾಕೊಂಡು.
ಅವರು ಅನುಭವಿಸಬೇಕಾದನ್ನು ನಾವು ಅನುಭವಿಸಿ ಒಂದೊಂದು ತುತ್ತು ಬಾಯಿಲಿಟ್ಟುಕೊಳ್ಬೇಕಾದ್ರೆ ಇದು ಭೀಷ್ಮ ದ್ರೋಣಾದಿಗಳು ಅಪೇಕ್ಷೆ ಪಟ್ಟಿದ್ರು, ಅವರನ್ನು ಕೊಂದು ನಾವು ರಾಜ್ಯ ಹಣ ಕಸ್ಕೊಂಡು ನಾವು ಅನುಭವಿಸ್ತಿದ್ದೇವೆ ಅಂತ ಚುಚ್ಚುತ್ತದೆ ಅಂತ. ಒಂದು ವೇಳೆ ಪಾಪ ಬರಲಿ, ಪಾಪ ಬಂದು ಯುದ್ಧ ಮಾಡಿದ್ರಾಯ್ತು, ಪಾಪ ಬಂದ್ರೆ ಬರಲಿ ಅಂತಂದ್ರು, ಯುದ್ಧ ಮಾಡಿದ್ರು ಕೂಡ ಜಯ ಸಂದಿಗ್ಧ ಏವ, ಜಯಿಸ್ತೇವೆ ನಾವು ಅಂತ ಅನ್ನೋದು ಸಂದಿಗ್ಧನೆ. ನಮ್ಮಿಬ್ಬರ ಮಧ್ಯದಲ್ಲಿ, ಕೌರವರ ಪಾಂಡವರ ಮಧ್ಯದಲ್ಲಿ, ನಹ ಅಸ್ಮಾಕಂ, ನಹ ಅಂದ್ರೆ ನಮಗೆ, ದ್ವಯೋರ್ ಮಧ್ಯೆ ಅಂದ್ರೆ ಇದು ಜಯ ಅಥವಾ ಪರಾಜಯ, ಇವೆರಡರ ಮಧ್ಯದಲ್ಲಿ ಯಾವುದು ಹೆಚ್ಚಾಗಿ ನಮಗೆ ಬರ್ತದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಈಗ ಸಂದಿಗ್ಧ ಆಗಿದೆ. ಅವರನ್ನ ನಾವು ಗೆಲ್ತೇವೋ ಅಥವಾ ನಮ್ಮನ್ನೇ ಅವರು ಗೆಲ್ತಾರೋ, ಇವೆರಡರ ಮಧ್ಯದಲ್ಲಿ ಯಾವುದು ಆಗ್ತದೆ ಅನ್ನೋದು ನಮಗೆ ಈಗ ಗೊತ್ತಿಲ್ಲ, ಸಂದಿಗ್ಧವಾಗಿದೆ. ಒಂದು ವೇಳೆ ನಮಗೆ ಜಯ ಬಂತು ಅಂತಾದರೂ ಕೂಡ ಕೊನೆಗೆ ವಿಚಾರ ಮಾಡಿದ್ರೆ ಅದು ಪರಾಜಯನೇ. ಜಯ ಬಂದರೂ ಪರಾಜಯನೇ. ಯಾಕೆ? ಯಾನೇವ ಹತ್ವಾ ನಜಿತಿ ವಿಷಾಮಃ, ಜಯ ಗಳಿಸಿದ್ವಿ, ಅದನ್ನು ಯಾರಿಗೆ ಹಂಚಬೇಕು? ಆ ರಾಜ್ಯ ಸಂಪತ್ತು ಯಾರಿಗೆ ಹಂಚಬೇಕು? ಅವರಾರು ಇಲ್ಲ, ಎಲ್ಲರನ್ನೂ ನಿರ್ನಾಮ ಮಾಡಿ ನಾವು ಹಣ ಸಂಪಾದನೆ ಮಾಡಿದರೆ ಏನ್ ಮಾಡ್ಬೇಕು? ಅದನ್ನು ಬಂಧುಗಳು ಯಾರಿದ್ದಾರೆ? ಗುರುಗಳು, ಅಜ್ಜಂದ್ರು, ಅವರಿಗೆಲ್ಲ ಹಂಚಬೇಕು ಅಂದ್ರೆ ಯಾರಿಲ್ಲ. ಆದ್ರಿಂದ ಫಲತಃ ಪರಾಜಯನೇ. ಅಂದ್ರೆ ಮೇಲ್ನೋಟಕ್ಕೆ ಜಯ ಬಂದರೂ ಕೂಡ ಏನ್ ಮಾಡ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಚಿಹ್ನೆ ಎದುರುಗಡೆ ಬರೋದ್ರಿಂದ ಅದು ಪರಾಜಯಕ್ಕೆ ಸಮಾನ. ಯಾರನ್ನ ಕೊಂದ್ರೆ ನಮಗೆ ಬದುಕಲಿಕ್ಕೆ ಇಚ್ಛೆ ಬರೋದಿಲ್ಲೋ ಅಂಥ ಕೌರವರು ನಮ್ಮ ಎದುರುಗಡೆ ಇದ್ದಾರೆ, ಬೇರೆ ಯಾರೂ ಅಲ್ಲ. ಇಂಥ ಕೌರವರೇ ಎದುರುಗಡೆ ಇದ್ದಾರೆ. ಅವರನ್ನ ಕೊಂದ್ಮೇಲೆ ಮತ್ತೆ ನಮಗೆ ಬದುಕೋ ಇಚ್ಛೆ ಬರೋದಿಲ್ಲ. ಅಲ್ಲಿಗೆ ನಾವು ಗೆದ್ದರೂ ಕೂಡ ಸೋತಂಗೆ ಆಯ್ತದ. ಈ ದೋಷದಿಂದ ಏತಾನ್ ಹತ್ವಾ ಕಥಂ ಜೀವಿಷ್ಯಾಮ ಇತಿ, ಹೇಗೆ ನಾವು ಬದುಕಲಿಕ್ಕೆ ಸಾಧ್ಯ? ಕಾರ್ಪಣ್ಯ ದೋಷ ಅಂದ್ರೆ ಅವ್ರ ಮೇಲೆ ಬಹಳ ಕೃಪೆ ಇದೆ, ಅಂಥವ್ರನ್ನ ಕೊಂದು ನಾವು ಹೇಗೆ ಕಥಂ ಜೀವಿಷ್ಯಾಮ ಅನ್ನುವಂಥ ಕೃಪಣತಾ ದೋಷದಿಂದ ನಮ್ಮ ಶೌರ್ಯ ಅನ್ನೋ ಸ್ವಭಾವ ಹೋಗಿಬಿಡ್ತದೆ. ಅರ್ಜುನನಿಗೆ ಅದಾಗಿದೆ. ಈ ಕೃಪಣತಾ ದೋಷದಿಂದ ಶೌರ್ಯವೇ ಕುಂಠಿತ ಆಗಿಬಿಟ್ಟಿದೆ ಅವನಲ್ಲಿ. ಯಾವುದು ಧರ್ಮ ಅನ್ನೋದ್ರಲ್ಲಿಯೂ ಸಂದಿಗ್ಧವಾದ ಮನಸ್ಸುಳ್ಳವನಾಗಿದ್ದಾನೆ. ಅದನ್ನು ಹೇಳ್ಕೊಂಡು ಇಂಥ ನಾನು ಈಗ ಕೃಷ್ಣ ನಿನ್ನನ್ನೇ ಕೇಳ್ತೇನೆ, ಯತ್ ಶ್ರೇಯಸ್ಯಾತ್, ಭಿಕ್ಷಾಟನ ಮತ್ತು ಯುದ್ಧ, ಅವರನ್ನು ಕೊಲ್ಲದೆ ನಾವು ಸೋತು ಭಿಕ್ಷಾಟನೆ ಮಾಡೋಣವೋ ಅಥವಾ ಅವರನ್ನು ಕೊಲ್ಲೋಣವೋ, ಇವೆರಡರ ಮಧ್ಯದಲ್ಲಿ ಯಾವುದು ಶ್ರೇಯಸ್ಕರ ಅನ್ನೋದನ್ನ ನನಗೆ ಹೇಳು. ನಿನಗೆ ನಾನು ಶರಣ ಹೊಂದಿದ್ದೇನೆ, ಪ್ರಪನ್ನನಾಗಿದ್ದೇನೆ ಅಂದರೆ ಶರಣಾಗತನಾಗಿದ್ದೇನೆ. ಶಾಧಿಮಾಂ, ನನ್ನನ್ನು ಶಿಕ್ಷಣ ಕೊಡು, ಏನ್ ಮಾಡಬೇಕು ಅನ್ನೋದನ್ನ ಬೋಧಿಸು. ನನ್ನೇನು ಕೇಳ್ತೀಯ ಅರ್ಜುನ? ನೀನೇ ವಿಚಾರ ಮಾಡಿ ನಿನಗೆ ಯಾವುದು ಸರಿ ಅನಿಸ್ತದೋ ಅದನ್ನು ಮಾಡು ಅಂತ ನೀನು ಹೇಳಬಹುದು ಕೃಷ್ಣ ಅಂತ ತಾನೇ ಶಂಕೆ ಮಾಡ್ಕೊಂಡು ಹೇಳ್ತಾನೆ ಅರ್ಜುನ. ನಾನೇ ವಿಚಾರ ಮಾಡಿಕೊಂಡು ತೀರ್ಮಾನ ಮಾಡ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ. ನನ್ನ ಇಂದ್ರಿಯಗಳನ್ನ ಯಚ್ಛೋಷಣಂ ಇಂದ್ರಿಯಾಣಾಂ ಉಚ್ಛೋಷಣಂ ಅತಿಶೋಷಕರಂ ಮದೀಯಂ ಶೋಕಂ ಯತ್ಕರ್ಮ ಅಪನುದ್ಯಾತ್ ಅಪನಯೇ ತದಹಂ ನ ಪಶ್ಯಾಮಿ. ಇಂದ್ರಿಯಕ್ಕೆ ಶೋಷಣ ಅಂದ್ರೆ ಇಂದ್ರಿಯವನ್ನ ಒಣಗಿಸ್ತಕ್ಕಂಥ ಶೋಕ ಏನು ಬಂದಿದೆ, ಆ ಶೋಕವನ್ನ ಏನು ಮಾಡಿದ್ರೆ ನಾನು ಕಳ್ಕೊಳ್ಬಹುದು? ಭಿಕ್ಷಾಟನೆ ಮಾಡಿ ಕಳ್ಕೊಳ್ಳೋ ಅಥವಾ ಯುದ್ಧ ಮಾಡಿ ಕಳ್ಕೊಳ್ಳೋ ಆ ಶೋಕವನ್ನ? ಅದು ನನಗೆ ಗೊತ್ತಾಗ್ತಾ ಇಲ್ಲ. ನಹಿ ಪ್ರಪಶ್ಯಾಮಿ. ಆದ್ರಿಂದ ನಿನ್ನನ್ನು ಕೇಳ್ತಿದ್ದೀನಿ. ನಾನೇ ಗೊಂದಲಕ್ಕೆ ಸಿಗಾಕೊಂಡಿದ್ದೀನಿ. ಏನೇ ಆಗಲಿ ಯುದ್ಧನೇ ಅಂಥದ್ದು. ರಾಜ್ಯ ಲಾಭ ಆಗುತ್ತೆ, ಶೋಕ ಹೋಗ್ತದೆ. ಯುದ್ಧನೇ ಮಾಡು ಅಂತಂದ್ರೆ ನನಗೆ ನಿಷ್ಕಂಟಕವಾದ ರಾಜ್ಯ ಸಿಗ್ತದೆ, ಸುರಾಣಾಂ ಆಧಿಪತ್ಯಂ, ದೇವತೆಗಳ ಆಧಿಪತ್ಯನೂ ಸಿಗ್ತದೆ. ಏವಂ ಅಭೀಷ್ಟಂ ಸರ್ವಂ ಅವಾಪ್ಯಾಪಿ, ಇದೆಲ್ಲ ಹೊಂದಿದ್ರೂ ಕೂಡ ಶೋಕ ಹೋಗ್ಬೇಕು. ರಾಜ್ಯ ಬಂದ ಕೂಡಲೇ ಶೋಕ ಏನು ಹೋಗೋದಿಲ್ಲ, ಅವರು ಸತ್ತಿದ್ದಾರೆ ಅನ್ನೋ ಶೋಕ ಹೋಗೋದಿಲ್ಲ. ಹಣ ಕೊಟ್ಬಿಟ್ರೆ ನೀನು ದುಃಖ ಪಡಬೇಡ ಅಂದ್ರೆ ಶೋಕ ಹೋಗ್ತದ? ಆದ್ರಿಂದ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಅವರನ್ನ ಕೊಂದ್ರೂ ದುಃಖ ಹೇತು. ಯಾಕೆ? ಅವರ ಸಮಾಧಿ ಮೇಲೆ ಸಿಂಹಾಸನ ಹಾಕಬೇಕು. ಅವರನ್ನ ಕೊಲ್ಲದೇ ಇದ್ರೆ ಭಿಕ್ಷಾಟನೆ ಮಾಡಿಕೊಂಡು ಬದುಕಬಹುದು ಅಂತಂದ್ರೆ ಅದು ಅಸ್ವರ್ಗ್ಯ ಅಂತ ನೀನು ಹೇಳ್ತಿದ್ದಿ. ಸ್ವರ್ಗ ವಿರೋಧಿ, ಅಪಕೀರ್ತಿ ಬರ್ತದೆ ಅಂತ ಹೇಳ್ತಾ ಇದ್ದಿ. ಆದ್ದರಿಂದ ಎಲ್ಲವೂ ದುಃಖಕರ. ನೀನೇ ನನಗೆ ಮಾರ್ಗದರ್ಶನ ಮಾಡು ಅಂತ ಕೇಳ್ಕೊಂಡ. ಇಷ್ಟು ಕೇಳಿ ಮುಂದೆ ಏನ್ ಮಾಡಿದ ಅಂತ ಧೃತರಾಷ್ಟ್ರನ ಪ್ರಶ್ನೆಯನ್ನ ಸಂಜಯ ಉತ್ತರ ಕೊಟ್ಟು ಪರಿಹಾರ ಮಾಡುತ್ತಿದ್ದಾನೆ. ಋಷಿಕೇಶಂ ಅಂದ್ರೆ ಸರ್ವೇಂದ್ರಿಯ ಪ್ರೇರಕಂ, ಸರ್ವೇಂದ್ರಿಯ ಪ್ರೇರಕನಾದ ಕೃಷ್ಣನಿಗೆ ಗುಡಾಕೇಶ ಅಂದ್ರೆ ಜಿತನಿದ್ರಹ, ನಿದ್ದೆಯನ್ನು ಗೆದ್ದಂತಹ ಪರಂತಪಃ, ಶತ್ರುತಾಪನನಾದಂತಹ ಅರ್ಜುನನು ಗೋವಿಂದಂ ಅನ್ನೋದಕ್ಕೆ ಅರ್ಥ ಬರೀತಾರೆ. ಗೋವಿಂದ ಅಂದ್ರೆ ಗಾಹ ಅಂದ್ರೆ ವೇದ ಮಾತುಗಳು, ವೇದವಾಣಿ.
ಅದನ್ನು ಹೊಂದಿದವನು ಅಂತಂದ್ರೆ ವೇದ ಪ್ರತಿಪಾದ್ಯ ಅಂತ ಅರ್ಥ. ಅಂದ್ರೆ ವೇದವೇ ಇವನಿಗೆ ಪ್ರತಿಪಾದಕ. ಆದ್ರಿಂದ ಇವನು ವೇದ ಪ್ರತಿಪಾದ್ಯ ಅಂಥ ಗೋವಿಂದನನ್ನ ನಯೋಚ್ಛೈತಿ ಉಕ್ತ್ವಾ, ನಾನಂತೂ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ತೂಷ್ಣೀಂ ಬಭೂವ ಹ, ಸುಮ್ಮನೆ ಕೂತ್ಬಿಟ್ಟ. ಹ ಅಂತಂದ್ರೆ ಆಶ್ಚರ್ಯ. ಏನ್ ಆಶ್ಚರ್ಯ? ಮಹಾಧೈರ್ಯಾದಿ ಗುಣವುಳ್ಳಂಥ ಅರ್ಜುನನಿಗೂ ಇಂಥ ಬುದ್ಧಿ ಬಂತು ಅನ್ನೋದು ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಹೇ ಭಾರತ ಅಂತ ಧೃತರಾಷ್ಟ್ರನಿಗೆ ಸಂಜಯ್ ಹೇಳ್ತಾ ಇರೋದು. ಭರತ ಕುಲದಲ್ಲಿ ಹುಟ್ಟಿದಂಥ ಧೃತರಾಷ್ಟ್ರನೇ ಇಷ್ಟು ಹೇಳಿ ಸುಮ್ಮನೆ ಕೂತಂಥ ಅರ್ಜುನನನ್ನು ಕುರಿತು ಪ್ರಹಸನ್ನಿವ, ನಗತಾ ಕೃಷ್ಣ ಹೇಳಲಿಕ್ಕೆ ಶುರು ಮಾಡಿದ, ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ. ಅಲ್ಲಿ ಪ್ರಹಸನ್ ಅಂತ ಅಷ್ಟೇ ಹೇಳಿಲ್ಲ, ನಗತಾ ಅಂತ ಪ್ರಹಸನ್ನಿವ ಅಂತ ಇವ ಶಬ್ದ ಹಾಕಿದ್ದಾರೆ. ಅಂದರೆ ಏನ್ ಅರ್ಥ ಆಯ್ತು? ಪ್ರಹಸನ್ನಿವ ಅಂತ ಇವ ಹಾಕಿದ್ರಿಂದ ಕೃಷ್ಣನ ನಗು ಮಾಮೂಲು ನಗು ಅಲ್ಲ. ಅರ್ಜುನ ಎಂಥ ಹಾಸ್ಯಾಸ್ಪದವಾದ ಮಾತಾಡ್ತಿದ್ದಾನೆ ಅನ್ನೋದನ್ನು ಸೂಚನೆ ಮಾಡುವಂಥ ನಗು ಅದು. ನಗು ನಾನಾ ಥರ ಬರ್ತಿರ್ತದೆ. ಕೆಲವರು ಏನಾದರೂ ಹೇಳಿದಾಗ ನಕ್ರೆ ಎಂಥ ಹಾಸ್ಯಾಸ್ಪದ ಮಾತಾಡ್ತಿದ್ದಾನೆ ಇವನು ಅನ್ನೋದು ಆ ನಗುವಿನಿಂದಲೇ ಗೊತ್ತಾಗ್ತದೆ. ಕೃಷ್ಣನ ನಗು ಅಂಥ ನಗು. ಅರ್ಜುನನ ಮಾತು ಹಾಸ್ಯಾಸ್ಪದ ಅನ್ನುವ ಭಾವನೆಯನ್ನ ತೋರಿಸಲಿಕ್ಕೆ ಕೃಷ್ಣ ನಗುವಾಗ ಅದು ಇವ ಹಾಕಿದ್ದು ಅದಕ್ಕೋಸ್ಕರ. ಮಾಮೂಲು ನಗು ಅಲ್ಲ. ಬಂಧುಗಳು ಬಂದಾಗ ಅವರು ಬಂದಾಗ ನಗನಗುತ್ತಾ ಸ್ವಾಗತ ಮಾಡ್ತೇವೆ, ಇಲ್ಲಿ ಬೇರೆ ಅಭಿಪ್ರಾಯ ಏನೂ ಇರೋದಿಲ್ಲ. ಆದ್ರೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಒಂಥರ ನಕ್ಕು ಹೇಳಿದ ಅಂತಂದ್ರೆ ನಿನ್ನ ಮಾತು ಹಾಸ್ಯಾಸ್ಪದ ಅನ್ನೋದರ ಸೂಚನೆ ಇದೆ ಆ ನಗುವಿನಲ್ಲಿ. ಅದನ್ನು ತೋರಿಸಲಿಕ್ಕೆ ಪ್ರಹಸನ್ನಿವ ಅಂತ ಕೃಷ್ಣ ಯುವ ಶಬ್ದ ಹಾಕಿದ್ದಾನೆ. ಅಲ್ಲಿ ಗೀತೆಯಲ್ಲಿ ಯುವ ಶಬ್ದ ಬಂದಿದೆ. ಇಲ್ಲಿಂದ ತತ್ವೋಪದೇಶ ಪ್ರಾರಂಭ ಆಗ್ತದೆ. ನಗುತ್ತಾ ಹೇಳಿದ ಅಂದ್ರೆ ನಿನ್ನ ಮಾತು ಹಾಸ್ಯಾಸ್ಪದ ಅನ್ನೋದನ್ನ ತಿಳಿಸುವ ನಗುವಿನಿಂದ ಉತ್ತರ ಕೊಡ್ತಿದ್ದಾನೆ. ಇಡೀ ಗೀತಾಶಾಸ್ತ್ರ ಏನ್ ಹೇಳಲಿಕ್ಕೆ ಹೊರಟಿದೆ? ಯಾಕೆ ಇಲ್ಲಿಂದ ಇಷ್ಟು ಪೀಠಿಕೆ, ಇದು ಪ್ರಸಂಗ. ಕೃಷ್ಣ ಉಪದೇಶ ಮಾಡಿದ ಭಗವನ್ ಮಾಹಾತ್ಮ ಜ್ಞಾನ ಮೊದಲು ಪಡಿಬೇಕು, ಆಮೇಲೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಭಕ್ತಿಪೂರ್ವಕವಾದ ಆರಾಧನೆ ಮಾಡಬೇಕು, ಅವನ ಸೇವೆ ಮಾಡಬೇಕು, ಸ್ವವಿಹಿತ ವೃತ್ತಿ, ತನ್ನ ವರ್ಣಕ್ಕೆ ವಿಹಿತವಾದ, ವೇದದಲ್ಲಿ ವಿಹಿತವಾದ ವೃತ್ತಿ ಅಂದ್ರೆ ಕೆಲಸಗಳನ್ನ ಮಾಡಿಕೊಡ್ಬೇಕು, ಅನುಷ್ಠೀಯಮಾನ. ನಾರಾಯಣನ ದ್ವೇಷಿಗಳು ಮತ್ತು ಆ ದ್ವೇಷಿಗಳ ಜೊತೆಗೆ ಸೇರಿದವರು ಯಾರಿದ್ದಾರೆ ಅವರನ್ನು ನಿಗ್ರಹ ಮಾಡಬೇಕು. ಇದೇ ಕ್ಷತ್ರಿಯರ ಪರಮಧರ್ಮ. ಏನು ಕ್ಷತ್ರಿಯರ ಪರಮಧರ್ಮ? ಭಗವಂತನ ಮಹಾತ್ಮ ಜ್ಞಾನ, ಭಗವದ್ ಭಕ್ತಿಪೂರ್ವಕವಾಗಿ, ಭಗವದ್ ಆರಾಧನಾ ರೂಪವಾಗಿ, ಪರಮಾತ್ಮನ ಪೂಜಾ ಅನ್ನೋ ರೂಪದಿಂದ ನಮಗೆ ವಿಹಿತವಾದ ವೃತ್ತಿ ಇದು. ಯುದ್ಧ ನಮ್ಮ ಪಾಲಿಗೆ ಬಂದಂತಹ ಕೆಲಸ, ವೇದೋಕ್ತವಾದ ಕೆಲಸ ಅಂತಲೇ ತಿಳ್ಕೊಂಡು ನಾರಾಯಣನ ದ್ವೇಷಿಗಳು ಮತ್ತು ಅವರ ಅನುಬಂಧಿಗಳನ್ನ ನಿಗ್ರಹ ಮಾಡಬೇಕು. ಇದು ಕ್ಷತ್ರಿಯರ ಪರಮಧರ್ಮ. ಇಂಥ ಧರ್ಮವನ್ನ ಬಂಧು ಸ್ನೇಹದಿಂದ ಅರ್ಜುನ ಅಧರ್ಮ ಅಂತ ಶಂಕೆ ಮಾಡ್ತಾ ಇದ್ದಾನೆ. ಊಟ ಅಂತ ಅರ್ಜುನನ್ನು ಕುರಿತು ಕೃಷ್ಣ ಏನ್ ಹೇಳಿದ? ಉಕ್ತರೂಪೋ ನಿಗ್ರಹ ಏವ, ಹಿಂದೆ ಹೇಳಿದ್ದೇ ಪರಮಧರ್ಮ. ಕ್ಷತ್ರಿಯರಿಗೆ ಭಗವಂತನ ದ್ವೇಷಿಗಳು ಅವರ ಅನುಬಂಧಿಗಳನ್ನ ನಿಗ್ರಹ ಮಾಡೋದೇ ಪರಮಧರ್ಮ, ಅದಕ್ಕೆ ವಿರುದ್ಧವಾದ ಎಲ್ಲವೂ ಅಧರ್ಮ. ಇದನ್ನೇ ಉಪದೇಶ ಮಾಡ್ತಾನೆ. ಇದೇ ಕೃಷ್ಣ ಗೀತಾಶಾಸ್ತ್ರೇಣ ಬೋಧಿಸಿ, ಇಡೀ ಗೀತಾಶಾಸ್ತ್ರದಿಂದ ಬೋಧಿಸೋದು ಇಷ್ಟನ್ನ. ಇದನ್ನು ಮುಂದೆ ಹೇಳ್ತಾನೆ. ಆರಂಭದಲ್ಲಿ ನಿನಗೇನು ಶೋಕ ಬಂದಿದೆ ಅರ್ಜುನ, ಈ ನಿನ್ನ ಶೋಕ ಅವಿವೇಕದಿಂದ ಬಂದದ್ದು ಅಂತ ತಿಳಿಸ್ತಾ ಇದ್ದಾನೆ. ಅವಿವೇಕದಿಂದ ಬಂದ ಶೋಕ ಇದು ಅನ್ನೋದನ್ನ ಮೊದಲು ಹೇಳ್ತಾನೆ. ಅಶೋಚಾನ್ ಅನ್ನೋ ಶೋಚಸ್ತಂ ಅನ್ನೋ ಶ್ಲೋಕದಿಂದ. ಅಶೋಚಾನ್ ಅಂದ್ರೆ ಶೋಕ ಅನರ್ಹಾನ್, ಶೋಕಕ್ಕೆ ಅರ್ಹರಲ್ಲ ಕೌರವರು, ಭೀಷ್ಮ ದ್ರೋಣಾದಿಗಳು ಯಾರು ಶೋಕಕ್ಕೆ, ನೀನು ಅವರ ಬಗ್ಗೆ ಶೋಕ ಪಡ್ಲಿಕ್ಕೆ ಪ್ರಸಂಗವೇ ಇಲ್ಲ, ಅವರು ಶೋಕ ಅರ್ಹರಲ್ಲ. ಹೇ ಪಾರ್ಥ, ಅರ್ಜುನನೇ, ತ್ವಂ ಅನ್ವಶೋಚ, ಅಂಥವ್ರ ಬಗ್ಗೆ ನೀನು ದುಃಖ ಪಡ್ತಿದ್ದಿ. ಅಂದ್ರೆ ಯಾರ ಬಗ್ಗೆ, ಯಾನ ತ್ವಂ ಶೋಚಿತವಾನ ಭೂಹು, ಯಾರ ಬಗ್ಗೆ ನೀನು ದುಃಖ ಪಡ್ತಾ ಇದ್ದೀಯೋ, ಶೋಕ ಪಡ್ತಾ ಇದ್ದೀಯೋ, ಅವರ ಬಗ್ಗೆ ನೀನು ಶೋಕ ಪಡೋದಲ್ಲ. ಇದುವರೆಗೆ ನೀನು ಏನೇನು ಮಾತಾಡಿದಿ, ವರ್ಣ ಸಾಂಕರ್ಯ ಬರ್ತದೆ, ಕುಲನಾಶ ಆಗ್ತದೆ, ಕುಲಧರ್ಮ ನಿಂತು ಹೋಗ್ತದೆ, ಇವೆಲ್ಲ ಪ್ರಜ್ಞಾವಾದಗಳು. ಅಂದ್ರೆ ನಿನ್ನ ಬುದ್ಧಿಯಿಂದ ಹುಟ್ಟಿದ ವಾದಗಳಷ್ಟೇ ಹೊರತು ಬೇರೆ ಬುದ್ಧಿವಂತರು ಒಪ್ಪುವ ಮಾತು ಅಲ್ಲ ಇದು. ನಿನ್ನ ಬುದ್ಧಿಗೆ ಮಾತ್ರ ತೋಚಿದ ಮಾತುಗಳನ್ನ ನೀನು ಮಾತಾಡ್ತಾ ಇದ್ದಿ. ನೀ ಏನು ಮಾತಾಡ್ತಿದ್ದಿ ನಿನ್ನ ಬುದ್ಧಿಗೆ ಮಾತ್ರ ಕಲ್ಪಿತವಾದ ಹೊರತು ನ ವೃದ್ಧ ಸಮ್ಮತಾಹ, ಯಾವ ಹಿರಿಯರಿಗೂ ಸಮ್ಮತವಲ್ಲ ನಿನ್ನ ಮಾತು. ಅರ್ಜುನನ ವಾಕ್ಯದಲ್ಲಿ ಒಂದೂ ಕೂಡ ಬುದ್ಧಿವಂತರಿಗೆ ಸಮ್ಮತವಾದ ವಾದ ಇಲ್ಲ. ನೀನು ದ್ವೇಷಗಳಾದ ಕೌರವರನ್ನು ಕೊಲ್ಲೋದು ಅಧರ್ಮ ಅಂತ ನೀನು ಹೇಳ್ತಾ ಇದ್ದಿ. ಆದ್ರೆ ಯಾವ ಬುದ್ಧಿವಂತರು ಕೂಡ ನಾರಾಯಣ ದ್ವೇಷಗಳು ಅವರ ಅನುಬಂಧಿಗಳನ್ನು ಕೊಲ್ಲೋದು ಅಧರ್ಮ ಅಂತ ಯಾರು ಹೇಳ್ತಾ ಇಲ್ಲ.
ಯಾವ ಪ್ರಾಜ್ಞರು ಹೇಳಿಲ್ಲ. ಆದ್ರಿಂದ ನಿನ್ನ ಮಾತುಗಳು ಬುದ್ಧಿವಂತರ ಮಾತಿಗೆ ವಿರುದ್ಧವಾದದ್ದು, ಅಥವಾ ನಿನ್ನ ಬುದ್ಧಿಗೆ ಮಾತ್ರ ತೋಚಿದ್ದು, ಎರಡರ್ಥ. ಅಲ್ಲ, ಸಾಯ್ಲಿಕ್ಕೆ ಆಗಿದ್ದಾರೆ, ಅವರು ದುಃಖಕ್ಕೆ ಅರ್ಹರಲ್ಲ ಅಂತ ನೀನು ಹೇಳ್ತಿದ್ದಿ. ಯಾರಾದರೂ ಸಾಯುವಾಗ ದುಃಖ ಆಗೋದಿಲ್ವಾ? ಆಸನ್ನ ವಿನಾಶ ಅಂದ್ರೆ ಮರಣ ಹತ್ತಿರ ಬಂದಾಗ ಅವ್ರ ಬಗ್ಗೆ ದುಃಖ ಪಡೋದು ಲೋಕದಲ್ಲಿ ಉಂಟಲ್ವಾ? ಅಂದ್ರೆ ಜ್ಞಾನಿಗಳು ದುಃಖ ಪಡೋದಿಲ್ಲ. ಮರಣ ಹತ್ತಿರ ಬಂದಿದ್ದರೂ ಕೂಡ ಜೀವಂತರಾದವರ ಬಗ್ಗೆ ಹೇಗೆ ದುಃಖ ಪಡೋದಿಲ್ವೋ, ಬೇಕಾದಷ್ಟು ಜೀವನ ಇದೆ ಇನ್ನು, ಅದರಂತೆ ಸಾಯ್ಲಿಕ್ಕೆ ಆದವರ ಬಗ್ಗೆಯನ್ನು ದುಃಖ ಪಡೋದಿಲ್ಲ ಜ್ಞಾನಿಗಳು. ಜೀವತ ಇವ, ಬದುಕಿದವರ ಬಗ್ಗೆ ದುಃಖ ಪಡೋದಿಲ್ಲ ಹೇಗೋ ಹಾಗೆ ಸಾವು ಹತ್ತಿರ ಬಂದವರ ಬಗ್ಗೆಯನ್ನು ದುಃಖ ಪಡೋದಿಲ್ಲ. ಅವರು ಅಶೋಚ್ಯರೇ ಅವರು. ಅಂದ್ರೆ ಏನರ್ಥ? ಸಾವು ಹತ್ತಿರ ಬಂದಿದೆ, ಬದುಕಿದವ್ರ ಬಗ್ಗೆ ಹೇಗೆ ದುಃಖ ಪಡಬಾರ್ದು ಹಾಗೆ ಸಾವು ಹತ್ತಿರ ಬಂದವ್ರ ಬಗ್ಗೆ ದುಃಖ ಪಡಬಾರ್ದು. ಅಂದ್ರೆ ನಾನು ಕುತೋ ನ ಶೋಚಂತಿ ಕುತಶ್ಚ ಮದೀಯವಾದ ಪ್ರಾಜ್ಞಮತ ವಿರುದ್ಧ. ಅಲ್ಲ, ಬುದ್ಧಿವಂತರು ಯಾರಿಗಾದ್ರೂ ಸಾವು ಹತ್ತಿರ ಬಂದ್ರೆ ದುಃಖ ಪಡಲ್ವಾ? ಅದ್ಯಾಕೆ ಪಡಬಾರ್ದು? ಮತ್ತು ನನ್ನ ಮಾತು ಪ್ರಾಜ್ಞರಿಗೆ ವಿರುದ್ಧ ಅಂತಂತ ಇದ್ದೀರಿ, ಅವ್ರು ಸತ್ರ ದುಃಖ ಆಗ್ತದೆ ಅಂತನ್ನೋದು ಪ್ರಾಜ್ಞರಿಗೆ ವಿರುದ್ಧವೇ? ದೃಷ್ಟವೇವಂ ಸ್ವಜನಂ ಕೃಷ್ಣ ಅಂತ ನಾನು ಅದಕ್ಕೆ ಯುಕ್ತಿ ಹೇಳಿದ್ದೀನಿ. ಅವರನ್ನು ಕೊಂದು, ಬಂಧುಗಳನ್ನು ಕೊಂದು ಅವರ ಸಮಾಧಿ ಮೇಲೆ ಸಿಂಹಾಸನ ಹಾಕಿ ಕೂತ್ಕೊಂಡ್ರೆ ದುಃಖ, ಅದು ಪಾಪ ಅಲ್ವಾ ಅಂತಂದ್ರೆ ಅದಕ್ಕೆ ಇಷ್ಟು ಪ್ರಶ್ನೆ ಕೇಳಬೇಕು. ಅರ್ಜುನನ್ನು ಕೇಳ್ತಾ ಇದ್ದಾನೆ ಕೃಷ್ಣ. ಈಗ ಯಾಕೆ ಶೋಕ? ಆ ಜೀವರೇ ನಾಶ ಆಗ್ತಾರೆ ಅಂತ ದುಃಖನೋ, ಅಥವಾ ಅವರ ದೇಹ ನಾಶ ಆಗ್ತದೆ ಅಂತ ದುಃಖನೋ, ಅಥವಾ ದೇಹಕ್ಕಿಂತ ಬೇರೆ ಜೀವನೇ ಇಲ್ಲ, ದೇಹ ನಾಶ ಆಗಿಬಿಟ್ರೆ ಇದೇ ಜೀವನಾಶ ಅನ್ನೋ ದೃಷ್ಟಿಯಿಂದ ದುಃಖನೋ ಅಂತ ಮೂರು ಪ್ರಶ್ನೆ. ಮೊದಲನೇದಕ್ಕೆ ಉತ್ತರ ಕೊಡ್ತಾನೆ ಕೃಷ್ಣ. ಆ ಜೀವರು ನಾಶ ಆಗ್ತಾ ಇದ್ದಾರೆ ಅಂತ ದುಃಖ ಪಡ್ತೇನೆ ಅಂದ್ರೆ ಜೀವರಿಗೆ ನಾಶ ಇಲ್ಲ. ಆದ್ರಿಂದ ಬದುಕಿದಾಗ ಹೇಗೆ ದುಃಖ ಪಡಬಾರ್ದು ಹಾಗೆ ಸಾವು ಹತ್ತಿರ ಬಂದಾಗ ದುಃಖ ಪಡಬಾರ್ದು ಅಂದ್ರೆ ಅರ್ಥ ಏನು? ಜೀವನಿಗೆ ಸಾವು ಅನ್ನೋದು ಇಲ್ವೇ ಇಲ್ಲ. ಜೀವಾನಾಂ ಅನಾದಿ ನಿತ್ಯತ್ವಾತ್, ಜೀವರಿಗೆ ಹುಟ್ಟೂ ಇಲ್ಲ ಸಾವೂ ಇಲ್ಲ. ಆದ್ರಿಂದ ಅವರಿಗೆ ಸಾವು ಹತ್ತಿರ ಬಂದಿದೆ ಅಂತ ದುಃಖ ಪಡೋದು ಸರಿಯಲ್ಲ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಕೃಷ್ಣ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಈಗ ಅಲ್ಲಿ ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ ಅಂದ್ರೆ ಅವರ ದೇಹ ನಾಶ ಆಗ್ತದೆ ಅಂತನೋ, ದೇಹದೊಳಗಿರೋ ಜೀವ ನಾಶ ಆಗುತ್ತೆ ಅಂತನೋ, ಅಥವಾ ದೇಹವೇ ಜೀವ, ಬೇರೆ ಜೀವ ಇಲ್ಲೇ ಇಲ್ಲ, ದೇಹನಾಶ ಆದ್ರೆ ಜೀವನಾಶ ಆದ ಹಾಗೆ ಅಂತ ಅಭಿಪ್ರಾಯನೋ? ಜೀವನಾಶ ಆಗ್ತದೆ ಅಂತ ದುಃಖ ಪಡ್ತೇನೆ ಅಂದ್ರೆ ಜೀವರಿಗೆ ನಾಶ ಇಲ್ಲ, ನನಗೂ ನಾಶ ಇಲ್ಲ. ನತ್ವೇವಾಹಂ ಜಾತು ನಾಸಂ, ಜಾತು ಯಾವತ್ತೂ ಕೂಡ ಅಂತ ಅರ್ಥ, ಕದಾಪಿ ಯಾವತ್ತೂ ಕೂಡ, ಹಿಂದೆ ನಾನು ಇದ್ದಿಲ್ಲ ಅಂತಿಲ್ಲ. ಎಷ್ಟು ಶತಮಾನದ ಹಿಂದೆ ಹೋದರೂ ಕೂಡ ನಾನು ಇದ್ದೇ ಇದ್ದೆ. 10 ವರ್ಷದ ಮುಂಚೆ ಇದ್ದಿಲ್ಲ ಕೃಷ್ಣ ಅನ್ನೋ ಮಾತೇ ಇಲ್ಲ. ನಾನು ಮೊದಲಿಂದಲೂ ಇದ್ದವನೇ, ಯಾವತ್ತೋ ಯಾವಾಗಲೂ ನಾನು ಇದ್ದಿಲ್ಲ ಅಂತನ್ನೋ ಮಾತೇ ಇಲ್ಲ. ನತ್ವಂ, ನೀನು ಅಷ್ಟೇನೆ, ಈಗಿದ್ದಿ, ಹಿಂದೆ ಇದ್ದಿದ್ದಿಲ್ಲ ನೀನು ಅನ್ನೋ ಮಾತು ಅಲ್ಲ, ನೀನು ಇದ್ದಿ. ಈ ರಾಜರು ನೇಮೇ ಜನಾಧಿಪ, ಇವರು ಇದ್ದಿಲ್ಲ ಅಂತಿಲ್ಲ, ಇದ್ದೇ ಇದ್ದಿದ್ರು. ಅಥವಾ ಮುಂದೆ ಇಲ್ಲ ಅಂತ ಆಗ್ತಾರೆ ಅಂತನ್ನೋದು ಇಲ್ಲ. ನಾನು ಅಷ್ಟೇ, ಮುಂದೊಂದು ಕಾಲದಲ್ಲಿ ಇಲ್ಲ ಅಂತ ಆಗೋದಿಲ್ಲ, ನೀನು ಇಲ್ಲ ಅಂತ ಆಗೋದಿಲ್ಲ, ಈ ರಾಜರು ಇಲ್ಲ ಅಂತ ಆಗೋದಿಲ್ಲ, ಹಿಂದೆ ಇದ್ದಿದ್ದಿಲ್ಲ ಅಂತಲೂ ಇಲ್ಲ. ಭೂತಕಾಲದಲ್ಲಿಯೂ ಇದ್ರು, ಮುಂದೆ ಭವಿಷ್ಯತ್ ಕಾಲದಲ್ಲಿಯೂ ಇದ್ದೇ ಇರ್ತಾರೆ. ನಾನು ಭೂತಕಾಲದಲ್ಲಿದ್ದೆ, ಮುಂದೆ ಭವಿಷ್ಯ ಕಾಲದಲ್ಲಿಯೂ ಇರ್ತೇನೆ. ನೀನು ಭೂತಕಾಲದಲ್ಲಿದ್ದಿ, ಭವಿಷ್ಯತ್ ಕಾಲದಲ್ಲಿಯೂ ನೀನು ಇರ್ತಿ. ಅಂದ್ರೇನು? ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಇದ್ದಿಲ್ಲ ಅಂತಿಲ್ಲ, ವರ್ತಮಾನ ಕಾಲದಲ್ಲಿ ಅಂತೂ ಇದ್ದದ್ದು ಸ್ಪಷ್ಟ ಗೊತ್ತೇ ಇದೆ, ಅದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದ್ರಿಂದ ಕಾಲತ್ರಯದಲ್ಲಿ ನಾವು ಯಾವಾಗಲೂ ಇದ್ದವರೇ ಜೀವರು. ಎಲ್ಲ ರಾಜರು, ನೀನು, ಪರಮಚೇತನ ಪರಮಾತ್ಮನಾದ ನಾನೂ ಕೂಡ ಕಾಲತ್ರಯದಲ್ಲಿ ಇದ್ದವರೇ. ನಾನು ಹಿಂದೆ ಇದ್ದಿಲ್ಲ ಅಂತಿಲ್ಲ, ಮುಂದೆ ಇರೋದಿಲ್ಲ ಅಂತನೋ ಪ್ರಸಂಗ ಬರ್ತದೆ ಅಂತಿಲ್ಲ. ಈಗಂತೂ ಇದ್ದದ್ದು ಗೊತ್ತೇ ಇದೆ ವರ್ತಮಾನ ಕಾಲದಲ್ಲಿ. ನೀನು ಹಾಗೆ, ರಾಜರು ಹಾಗೆ. ಅಂತೂ ಎಲ್ಲಾ ಚೇತನರು ತ್ರಿಕಾಲದಲ್ಲಿ ಇರ್ತಾರೆ, ಅವರಿಗೆ ನಾಶವೇ ಇಲ್ಲ, ಅನಾದಿ ನಿತ್ಯರು, ಹುಟ್ಟು ಇಲ್ಲ ಸಾವು ಇಲ್ಲ. ಆದ್ರಿಂದ ಜೀವನಾಶ ಆಗ್ತದೆ ಅಂತ ದುಃಖ ಪಡುವ ಪ್ರಸಂಗವೇ ಇಲ್ಲ. ಜಾತು ಕದಾಪಿ ಅಂತ ಅರ್ಥ. ಅಹಂ ನಾಸಂ ನ ನಾಸಂ, ನಾನು ಇದ್ದಿಲ್ಲ ಅಂತಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ. ಹಿಂದೆನೂ ಇದ್ವಿ, ಮುಂದೆನೂ ಇರ್ತೀವಿ, ಈಗಂತೂ ಇದ್ದೇ ಇದ್ದೇವೆ, ಅದು ಸ್ಪಷ್ಟವಾಗಿದೆ. ಆದ್ರಿಂದ ಯಾವ ಜೀವರಿಗೂ ನಾಶ, ಹುಟ್ಟಿಲ್ಲ, ಸಾವಿಲ್ಲ.